ಒಂದು ಉದ್ಯಮ ಶುರು ಮಾಡೋದು ಅಷ್ಟು ಸುಲಭನಾ? ನೀವು ಕೇಳಿದ್ರಿ ಸುಲಭನಾ ಅಂತ. ಖಂಡಿತ ಸುಲಭ ಅಲ್ಲ. ಈ ಬೆಡಂಭೂತ ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ, ಅದು ಮೂರನೆಯ ಹಾಗೂ ಬಹುದೊಡ್ಡ ಕಾರಣ. ಅದೆಲ್ಲನೂ ಸೇರಿದರೆ ಒಟ್ಟು ಆಗುವಂತಹ ಜಾಬ್ ಲಾಸಸ್ ಏನಿದೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, AI ವಿಲ್ ಟೇಕ್ ಅವೇ ಎವ್ರಿ ಜಾಬ್ ಇನ್ಕ್ಲೂಡಿಂಗ್ ಯೋರ್ಸ್ ಆ್ಯಂಡ್ ಮೈ. ಒಂದು ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ ಅಂತಂದರೆ, ಒಬ್ಬ ರಾಜಕಾರಣಿ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕೋ ಅದೇನೇ, ಯಾವ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಓಕೆ, ಆದರೆ ಯು ನೀಡ್ 3 ಕ್ಯಾಪಿಟಲ್ಸ್: ಫಿನಾನ್ಷಿಯಲ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್, ರೆಪ್ಯುಟೇಷನ್ ಕ್ಯಾಪಿಟಲ್. ಸಮಸ್ಯೆಗಳ ಕೊರತೆ ಇಲ್ಲ ನಮ್ಮಲ್ಲಿ, ಕಲ್ಯಾಣ ಸರ್ಕಾರ ತಾನೆ. ಸೊ ಹಾಗಿರಬೇಕಾದ್ರೆ ಈ ಇಂತಿಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಅನ್ನೋದು ಕಷ್ಟದ ವಿಷಯ. ಸ್ಟಾರ್ಟಪ್ಗಳ ಪಾಲು ಭಾರತದ ಅಭಿವೃದ್ಧಿಯಲ್ಲಿ ಎಷ್ಟಿದೆ? ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇವತ್ತಿನ ನವೋದ್ಯಮಗಳು, ದೊಡ್ಡ ಉದ್ಯಮಗಳ ಪಾಲು ಇವತ್ತೇನಿದೆಯೋ ಅದಕ್ಕಿಂತ ಬಹುಪಾಲು ಹೆಚ್ಚನ್ನ GDPಯ ಪರ್ಸೆಂಟೇಜ್ ಆಗಿ ಕ್ರಿಯೇಟ್ ಮಾಡುತ್ತವೆ ವಿತಿನ್ ದ ನೆಕ್ಸ್ಟ್ 10 years. ಸ್ಟಾರ್ಟಪ್ ಬಗ್ಗೆ ಸಾಕಷ್ಟು ಬಸ್ ಇದೆ, ಆದರೆ ಈ ಸ್ಟಾರ್ಟಪ್ಗಳನ್ನ ಕಟ್ತಾ ಇರೋರು ಯಾರಪ್ಪ ಅಂತಂದರೆ ಹೆಚ್ಚು ಪಾಲು ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದ್ರಿಂದ ಬೆಂಗಳೂರಿನ ಪಾಲು 40%ಗಿಂತ ಜಾಸ್ತಿ. ಹೆಚ್ಚು ಕಡಿಮೆ 50 ಯೂನಿಕಾರ್ನ್ಗಳು ನಮ್ಮ ಬೆಂಗಳೂರಿನಲ್ಲಿ. ಸಿಂಹ ಪಾಲು ಬೆಂಗಳೂರಿನ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಉದ್ಯಮ ಅನ್ನೋದು ತುಂಬ ವಾಸ್ಟ್ ಸಬ್ಜೆಕ್ಟ್. ಉದ್ಯಮಿಯಾಗಬೇಕು, ಆಂಟ್ರಪ್ರನರ್ ಆಗಬೇಕು ಅಂತ ಬಹಳಷ್ಟು ಜನ ಕನಸು ಕಾಣ್ತಾರೆ. ಆದರೆ ಹೇಗೆ ಆರಂಭಿಸಬೇಕು, ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರು ಹಲವಾರು ಜನ ಉದ್ಯಮಿಗಳಾಗಿ ಬೆಳೆದಿರೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದರೆ ಉದ್ಯಮಿಯಾಗಿ ಬೆಳೆದ ಅಷ್ಟೇ ವೇಗದಲ್ಲಿ ಬಿದ್ದಿರುವ ಉದ್ಯಮಗಳು ಕೂಡ ನಮ್ಮ ಮುಂದೆ ಉದಾಹರಣೆಯಾಗಿವೆ. ಹಾಗಾದರೆ ಉದ್ಯಮ ಅಂದ ತಕ್ಷಣ, ಆಂಟ್ರಪ್ರನರ್ಶಿಪ್ ಅಂದ ತಕ್ಷಣ ಯಾವೆಲ್ಲ ವಿಷಯಗಳನ್ನು ಮೊದಲಿಗೆ ಗಮನದಲ್ಲಿಟ್ಕೋಬೇಕು? ಅದರಲ್ಲಿ ಬರುವ ಕಲ್ಲು ಮುಳ್ಳುಗಳು ಏನೇನಿರುತ್ತೆ, ಹಾದಿಯಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು, ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ತಜ್ಞರು ಹಾಗೂ ಏಂಜಲ್ ಇನ್ವೆಸ್ಟರ್ ಆದಂತಹ ಎನ್ ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಭಾಳ ಚೆನ್ನಾಗಿದ್ದೀನಿ. ಭಾಳ ಸಂತೋಷ ಕನ್ನಡದಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಆಗ್ತಾ ಇರೋದು. ಧನ್ಯವಾದ. ಅಂದರೆ ನಾನು ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ ನಮ್ಮ ಕಾಲೇಜ್ ಟೈಮ್ಸಲ್ಲೆಲ್ಲ ಹೆಂಗಿರ್ತಾ ಇತ್ತು ಅಂತ ಹೇಳಿದ್ರೆ, ನಮಗೆ ಇದ್ದಿದ್ದೇ ಒಂದು ರೂಲು, ಲೈಫಿನ ರೂಲು, ತಂದೆ ತಾಯಿ ಹೇಳ್ಕೊಟ್ಟಿರೋ ರೂಲು, ಚೆನ್ನಾಗಿ ಓದಬೇಕು, ಒಂದು ಸರ್ಕಾರಿ ನೌಕರಿನೋ ಮತ್ತೊಂದು ನೌಕರಿನೋ ಕಂಡುಕೋಬೇಕು, ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹಿಂಗಿದ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅಂತ. ಬಟ್ ಯಂಗ್ ಜನ್ರೇಷನ್, ನಾನು ಅವರಲ್ಲಿ ಒಂದು ರೀತಿ ಬೇರೆ ರೀತಿಯ ಹುಮ್ಮಸ್ಸು ನಾನು ನೋಡ್ತಾ ಇರ್ತೀನಿ. ಐ ವಾಂಟ್ ಟು ಬಿ ಅ ಆಂಟ್ರಪ್ರನರ್ ಅಂತ ಹೇಳ್ತಾರೆ. ಒಂದು ಉದ್ಯಮ ನಾನು ಶುರು ಮಾಡಬೇಕು ಅಂತ ಪ್ರಪಂಚದ ದೊಡ್ಡ ದೊಡ್ಡ ಉದ್ಯಮಿಗಳ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಅವರು ಇಲ್ಲಿಂದ ಶುರು ಮಾಡಿದ್ರು, ಇಷ್ಟು ದುಡ್ಡಿಂದ ಶುರು ಮಾಡಿದ್ರು, ಇಷ್ಟು ದೊಡ್ಡ ಉದ್ಯಮ ಮಾಡಿದ್ರು ಅಂತ. ನನ್ನ ಬೇಸಿಕ್ ಪ್ರಶ್ನೆ, ಒಂದು ಉದ್ಯಮ ಶುರು ಮಾಡೋದು ಅಷ್ಟು ಸುಲಭನಾ? ಇಲ್ಲ, ಖಂಡಿತ ಸುಲಭ ಅಲ್ಲ. ಹಾಗೆಯೇ ನೀವು ಹೇಳಿದ ಹಾಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ನವೋದ್ಯಮದ ಬಗ್ಗೆ ಉತ್ಸಾಹ ಅಥವಾ ಕೌತುಕ ಅಥವಾ ಅದನ್ನು ಮಾಡಬೇಕು ಅಂತ ಉಮೇದು ನೀವು ಹೇಳಿದ್ರಷ್ಟರ ಮಟ್ಟಿಗೆ ಇದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಇರಲಿ ಅಂತ ಹಾರೈಸಿ. ಇಲ್ಲ ಅಂತ ಯಾಕೆ ಅಂತಂದರೆ ನೀವು ಹೇಳಿದ ಹಾಗೆ ನಾವೆಲ್ಲ ಓದ್ತಾ ಇದ್ದಂಥ ಕಾಲದಲ್ಲಿ ಕೆಲಸ ಹುಡುಕೊಳ್ಳೋದು ಅದು ಜೀವನೋಪಾಯ ಅನ್ನೋ ಥರ ಇತ್ತು. ವಿ ಹ್ಯಾಡ್ ಅ ಚಾಯ್ಸ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರನರ್ ಇಫ್ ಅಟ್ ಆಲ್, ಆ್ಯಂಡ್ ವೆರಿ ಫ್ಯೂ ಪೀಪಲ್ ವುಡ್ ಎಕ್ಸಸೈಸ್ ದಟ್ ಚಾಯ್ಸ್. ಆದರೆ ಈ ಹೊತ್ತು ಕೆಲಸಗಳು ಕಡಿಮೆ ಆಗ್ತಾ ಇರೋಂಥ ಹೊತ್ತಿನಲ್ಲಿ ಇಟ್ ಈಸ್ ನಾಟ್ ಅನ್ ಆಲ್ಟರ್ನೇಟಿವ್ ಬಟ್ ಅನ್ ಇಂಪರೇಟಿವ್. ನಾವು ನವೋದ್ಯಮವನ್ನು ಎರಡೂ ಕೈಗಳಿಂದ ಆಯ್ದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ್ಯಂಡ್ ಐ ವಿಲ್ ಬಿ ವೆರಿ ಗ್ಲ್ಯಾಡ್ ಇಫ್, ಲೈಕ್ ಯು ಸಜೆಸ್ಟೆಡ್, ದ ಯೂತ್ ಟುಡೇ ಆರ್ ಲುಕಿಂಗ್ ಅಟ್ ಆಂಟ್ರಪ್ರಿನರ್ಶಿಪ್ ವಿತ್ ಬೆರಗುಗಣ್ಣುಗಳು. ಅದರಿಂದ ಅವ್ರು ನೋಡ್ತಾ ಇದ್ದಾರೆ ಅಂತ ಅಂದರೆ, ಬೇರೆ ಉದ್ಯಮಗಳನ್ನ ಗಮನಿಸ್ಕೊಂಡು ನಾವು ಹಾಗಾಗ್ಬೋದು ಅನ್ನೋ ಉಮೇದಲ್ಲಿದ್ದಾರೆ ಅಂತ ಅಂದರೆ, ಐ ವಿಲ್ ಬಿ ವೆರಿ ಹ್ಯಾಪಿ ಅಬೌಟ್ ದಟ್. ನೀವು ಕೇಳಿದ್ರಿ ಸುಲಭನಾ ಅಂತ. ಖಂಡಿತ ಸುಲಭ ಅಲ್ಲ. ಯಾರೋ ಕಟ್ಟಿರೋ ಉದ್ಯಮದಲ್ಲಿ ನಾನೊಬ್ಬ ನೌಕರಳಾಗೋ ಹೋಗಿ ಕೆಲಸ ಮಾಡೋದು ಸುಲಭ. ಯಾಕೆ ಅಂತಂದರೆ ಎವ್ರಿಥಿಂಗ್ ಇಸ್ ಲೇಡ್ ಔಟ್ ಟು ಯು ಆನ್ ಅ ಪ್ಲಾಟರ್, ಯು ಆರ್ ಅಸೈನ್ಡ್ ಟಾಸ್ಕ್ಸ್, ಯು ಆರ್ ಓನ್ಲಿ ಸಪೋಸ್ ಟು ಡೂ ದ್ಯಾಟ್. ಆದರೆ ಟು ಬಿಲ್ಡ್ ಆಲ್ ಆಫ್ ದ್ಯಾಟ್ ಆನ್ ಯುವರ್ ಓನ್ ಇಸ್ ವೆರಿ 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 ಟಫ್. ಈಗ ಒಬ್ಬ ಉದ್ಯಮಿ, ಉದಾಹರಣೆಯಾಗಿ ಅಂಬಾನಿನೇ ತಗೋಣ,
ಅಥವಾ ಟಾಟಾ ತಗೋಣ, ಅವ್ರನ್ನೆಲ್ಲ ನೋಡಿದಾಗ ಒಂದು ರೀತಿ ಫೇರಿ ಟೇಲ್ ಥರ ಫೀಲ್ ಆಗುತ್ತೆ. ಹಿಂಗೆ ಶುರು ಮಾಡಿದ್ರಂತೆ, ಇಲ್ಲಿಗೆ ಸಕ್ಸಸ್ ಕಂಡ್ರಂತೆ, ಹಿಂಗೆ ಸಕ್ಸಸ್ ಕಂಡ್ರಂತೆ ಅಂತ. ಆದರೆ ಅದರಲ್ಲಿ ಆಗಿರೋ ಫೇಲ್ಯೂರ್ಸ್ ಬಗ್ಗೆ ಆ ಪಾಠಗಳಿಲ್ಲ, ಫೇಲ್ಯೂರ್ಸ್ನ ಉದಾಹರಣೆಗಳಿಲ್ಲ. ಎಷ್ಟು ಫೇಲ್ಯೂರ್ನ ನಂತರ ಅವರು ಆ ಹಂತಕ್ಕೆ ಬೆಳ್ಕೊಂಡು ಹೋದರು ಅನ್ನೋದ್ರ ಬಗ್ಗೆ ಉದಾಹರಣೆಗಳಿಲ್ಲ. ಆ್ಯಟ್ ದ ಸೇಮ್ ಟೈಮ್ 1000 ಜನರಲ್ಲಿ 4 ಜನರ ಸಕ್ಸಸ್ ಮಾತಾಡ್ತಾರೆ, ಇನ್ನು ಉಳಿದವರ ಫೇಲ್ಯೂರ್ ಬಗ್ಗೆನೂ ಮಾತನಾಡೋದಿಲ್ಲ. ಉದ್ಯಮ ಅಂತ ಹೇಳಿದ್ರೆ ಏಕದಮ್ ಇವತ್ತು ಕೈ ಹಾಕ್ತೀವಿ, ನಾಳೆ ನಮಗೆ ಕೈಗೂಡ್ಬಿಡುತ್ತೆ ಅಂತಲೂ ಅಲ್ಲ. ಹೌ ಡಿಫಿಕಲ್ಟ್ ಇಟ್ ಈಸ್. ಆಮೇಲೆ ಉದ್ಯಮ ಅನ್ನೋದನ್ನು ಶುರು ಯಾರು ಮಾಡಬೇಕು? ಸೊ ಉದ್ಯಮ ಅನ್ನೋದಕ್ಕಿಂತ ನಾವು ನವೋದ್ಯಮ ಅನ್ನೋದ್ರ ಬಗ್ಗೆ ಮಾತಾಡೋಣ, ಸ್ಟಾರ್ಟಪ್ ಅಂತ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ಬಗ್ಗೆ ನಾವು ಹಿಂತಿರುಗಿ ನೋಡಿ, ಈಗ ನೀವು ಹೇಳಿದಂಥ 50 ವರ್ಷ 100 ವರ್ಷ ಇತಿಹಾಸ ಇರುವಂಥ ಬಿಸ್ನೆಸ್ಗಳನ್ನು ಬೇರೆ ಬೇರೆ ಥರದಲ್ಲಿ ವ್ಯಾಖ್ಯಾನಿಸಬಹುದು. ಆದರೆ ಇವತ್ತಿನ ಯುವ ಪೀಳಿಗೆ ದೃಷ್ಟಿಯಿಂದ ನಾವು ನವೋದ್ಯಮಗಳನ್ನು ನೋಡಬೇಕಾದ್ರೆ ಅದನ್ನು ಕಟ್ಟೋದು ಯಾಕೆ ಕಷ್ಟ ನೀವು ಕೇಳಿದ ಹಾಗೆ, ಮತ್ತು ಯಾಕೆ ಸುಲಭ, ಇವೆರಡು ಮಾತಾಡೋಣ. ವೈರುಧ್ಯಗಳಿವೆ, ಆದರೆ ಇವೆರಡರ ಬಗ್ಗೆನೂ ಮಾತಾಡೋಣ. ಯಾಕಪ್ಪ ಕಷ್ಟ ಅಂತ ಅಂದರೆ, an enterprise or a startup is essentially about venturing out into a space that nobody else has so far ventured into. ಒಂದು ಆಂಟ್ರಪ್ರಿನರ್ಶಿಪ್ಗೂ ಅಥವಾ ಸ್ಟಾರ್ಟಪ್ಗೂ ಒಂದು ಉದ್ಯಮಕ್ಕೂ, ನೀವು ಹೇಳಿದ ರೀತಿಯ ಉದ್ಯಮಗಳಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ, ಒಂದು ಉದ್ಯಮ ಒಂದು ಎಸ್ಟಾಬ್ಲಿಷ್ಡ್ ಪಾತ್ನಲ್ಲಿ ಹೋಗುತ್ತೆ, ಆದರೆ ಒಂದು ನವೋದ್ಯಮ ಇದುವರೆಗೂ ಯಾರೂ ನಡೆದಿಲ್ಲೇ ಇರುವಂಥ ದಾರಿನಲ್ಲಿ ಹೋಗುವಂಥ ಪ್ರಯತ್ನ ಅಂತ. ಆ ಕಾರಣಕ್ಕಾಗಿಯೇ ನೀವು ಹೇಳಿದ ಹಾಗೆ ಫೇಲ್ಯೂರ್ ರೇಟ್ ಇಸ್ ವೆರಿ ಹೈ. ಓಕೆ, ಒಂದು ಸಕ್ಸಸ್ಫುಲ್ ಆದರೆ ನೀವು 4 ಅಂದರೆ 4 ಅಲ್ಲ, ಬಹುಶಃ 40 ಇರುತ್ತೇನೋ ಫೇಲ್ಯೂರ್ಗಳು. ಆ ಕಾರಣಕ್ಕಾಗಿಯೇ ಇಟ್ ಇಸ್ ಅ ಡಿಫಿಕಲ್ಟ್ ಚಾಯ್ಸ್. ಆದರೆ ಇವತ್ತಿನ ದಿವಸ ನವೋದ್ಯಮ ಕಟ್ಟೋದಕ್ಕೆ ಪೂರಕವಾದಂಥ ವಾತಾವರಣ ನಮ್ಮ ದೇಶದಲ್ಲಿ ಇದೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ನವೋದ್ಯಮ ಕಟ್ಟಬೇಕೋ ಬೇಡವೋ ಅನ್ನೋದು ಇವತ್ತಿನ ಯುವಕರಿಗೆ ಆಯ್ಕೆಯಾಗಿ ಉಳಿದಿಲ್ಲ, ಅದು ಬಹುಶಃ ಅನಿವಾರ್ಯವಾಗ್ತಾ ಬರ್ತಾ ಇದೆ ಅಂತ ಅನಿಸುತ್ತೆ. ಯಾಕೆ ಅನಿವಾರ್ಯ ಆಗ್ತಾ ಇದೆ ಅನ್ನೋದಕ್ಕೆ 3-4 ಕಾರಣಗಳು. ಮೊದಲನೇದು, ಈಗ ನಮ್ಮಲ್ಲಿ ಇರುವಂಥ ಒಟ್ಟಾರೆ ಜಾಬ್ ಸಿನಾರಿಯೋ ಏನು. ಓಕೆ, ಎರಡನೇದು, ನಮಗೆ ಯಾವುದು ಬರುವೋ ಅದು ಶಾಪು ಕೂಡ ಹೌದು, ನಮ್ಮ ಜನಸಂಖ್ಯೆ. ಓಕೆ, ಅದಕ್ಕೆ ತಕ್ಕನಾಗಿ ಕೆಲಸಗಳು, ನಂಬರ್ ಆಫ್ ಜಾಬ್ಸ್ ಬೆಳೀತಾ ಹೋಗಬೇಕಲ್ಲ, ಅದು. ಮೂರನೇದು, ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಬಸ್ವರ್ಡ್ ಏನಿದೆ, AI. ಓಕೆ, ಈ ಪೆಡಂಭೂತ ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ, ಅದು ಮೂರನೆಯ ಹಾಗೂ ಬಹುದೊಡ್ಡ ಕಾರಣ. AI ಕಪಲ್ಡ್ ವಿತ್ ರೊಬಾಟಿಕ್ಸು, ಇಂಡಸ್ಟ್ರಿ 4.0 ಅಂತೆಲ್ಲ ಹೇಳ್ತೀವಿ, ಅದೆಲ್ಲನೂ ಸೇರಿದರೆ ಒಟ್ಟು ಆಗುವಂತಹ ಜಾಬ್ ಲಾಸಸ್ ಏನಿದೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಎಲ್ಲ ಕಡೆ ಕೇಳ್ತಿರ್ತಾರೆ ನಾನು ಮಾತಾಡಬೇಕಾದ್ರೆ, ಈ AI ಎಂಥ ಕೆಲಸಗಳು ಹೋಗುತ್ತವೆ ಅಂತ, ಅಥವಾ ಎಷ್ಟು ಕೆಲಸಗಳು ಹೋಗುತ್ತವೆ ಅಂತ. ನಾನು ಇದುವರೆಗೂ ಕಂಡುಕೊಂಡಿರೋಂಥ ಉತ್ತರ, ನನ್ನದೇ ಸ್ವಂತ ಒರಿಜಿನಲ್ ಉತ್ತರ ಅಲ್ಲ ಇದು, ಆದರೆ ನಾನು ಕಂಡುಕೊಂಡಿರೋಂಥ ಉತ್ತರ ಏನಪ್ಪ ಅಂತ ಅಂದರೆ, AI ವಿಲ್ ಟೇಕ್ ಅವೇ every job including yours and mine. Okay, so every job that we know today will be taken away by AI. Okay, that's the bad news. But what's the good news? The good news is AI, like all other technology that has come to the human fold earlier, will lead to new set of jobs. Okay, it might be very different from the kind of jobs that we know today. Okay, the role of an anchor might change, the role of an entrepreneur might change to becoming a facilitator who does his job leveraging the AI. Okay, ಆ ತರಹ ಆಗಬಹುದು. ಅದು ಒಂದೊಂದು ಥರ ರೂಪಾಂತರ ಪಡ್ಕೊಳ್ಳುತ್ತೆ. ಅದು ಪ್ರತಿ ಜಾಬ್ನು ತಗೊಂಡು ಅದನ್ನ ವಿಶ್ಲೇಷಿಸ್ತಾ ಹೋಗಬಹುದು. ಇದು ಇಲ್ಲ, ಅದಕ್ಕೆ ಬಹುಶಃ ಸಮಯ ಇಲ್ಲ. ಆದರೆ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಫ್ AI there is going to be a complete upheaval in the job scenario ಅಂತ ಅನ್ನೋದು. ಅದಕ್ಕೇನೆ ಮೊದಲು ಹೇಳಿದ್ದು ನಾನು, ಪ್ರತಿಯೊಂದು ಕೆಲಸವನ್ನು ತೊಗೊಂಡ್ಬಿಡುತ್ತೆ ಅಂತ. ಆದರೆ ಅದರ ಜಾಗದಲ್ಲಿ ಹೊಸ ಕೆಲಸಗಳು ಹುಟ್ಕೊಳ್ತಾ ಹೋಗುತ್ತೆ. ಆ ಕೆಲಸ ನಾವು ಪಡ್ಕೊಳ್ಬೇಕು ಅಂತಂದರೆ ನಮಗೆ ಬೇಕಾಗಿರೋವಂಥದ್ದು ಒಂದು ಮೂಲ ಗುಣ. ಅದೇನಪ್ಪ ಅಂತಂದರೆ, ದಿ ಎಬಿಲಿಟಿ ಟು ಕೀಪ್ ಲರ್ನಿಂಗ್ ಕಂಟಿನ್ಯೂಸ್ಲಿ.
ಓಕೆ, ಕಂಟಿನ್ಯೂಸ್ಲಿ. ನಾವು ಓದ್ತಾ ಇದ್ದ ಕಾಲದ ಬಗ್ಗೆ ನೀವು ಆವಾಗಲೇ ಪ್ರಶ್ನೆ ಎತ್ತಿದ್ರಲ್ಲ, ಆವಾಗ ನೀವು ಹೇಳಿದ್ರಿ ನಾವು ಕೆಲಸ ಪಡ್ಕೊಳ್ತಾ ಇದ್ವಿ ಅಂತ. ಕೆಲಸ ಪಡ್ಕೊಳ್ಳೋದು ಯಾವ ಥರ? ಈಗ ನಾನೇನೋ ಓದಿದ್ದೀನಿ, ಅದರ ಪ್ರಕಾರ ಒಂದು ಕೆಲಸ ಪಡ್ಕೊಳ್ತೀನಿ, ಆ ಕೆಲಸದಲ್ಲಿ ಬೆಳೀತಾ ಹೋಗ್ತೀನಿ. ನನ್ನ ಕಲಿಕೆ ಬಹುಮಟ್ಟಿಗೆ ನನ್ನ ಓದಿನಲ್ಲಿ ಮುಕ್ತಾಯವಾಗ್ತಾ ಇತ್ತು, ಕೆಲಸದಲ್ಲಿ ಒಂಚೂರು ಇನ್ಕ್ರಿಮೆಂಟಲ್ ಲರ್ನಿಂಗ್ ಅಷ್ಟೇ ಇರ್ತಾಯಿತ್ತು. ಆದರೆ ಈ ಹೊತ್ತು ಲರ್ನ್, ಅನ್ಲರ್ನ್, ರೀಲರ್ನ್, ಅನ್ಲರ್ನ್ ಅಗೇನ್, ರೀಲರ್ನ್, ಆ ಸೈಕಲ್ಲು ಮುಂದುವರಿತಾ ಹೋಗುವಂಥ ಸಿನಾರಿಯೋ ಬಂದೊದಗಿದೆ. ನಾನು ಒಂದು ಸಾರಿ ಕಲಿತೆ, ಇನ್ನು ಮುಂದೆ ಐ ಹ್ಯಾವ್ ಲರ್ನ್ಡ್ ಆಲ್ರೆಡಿ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಅರ್ನ್ ಬೇಸ್ಡ್ ಆನ್ ದಟ್ ಅನ್ನೋಂಥ ಸಿನಾರಿಯೋ ಇಟ್ ಈಸ್ ಗಾನ್ ಫಾರ್ ಎವರ್ ಥ್ಯಾಂಕ್ಸ್ ಟು AI. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತಲೇ ಡೇಟಾ ಪಿರಮಿಡ್ ಅಂತ ಕರಿತೀವಿ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಕಾಲ್ಡ್ ದಿ ನಾಲೆಜ್ ಪಿರಮಿಡ್. ಕೆಳಗಡೆ ಆ ಲೇಯರ್, ಬಾಟಮ್ ಲೇಯರಲ್ಲಿ ದೇರ್ ಇಸ್ ಡೇಟಾ, ಆಯಿತಾ? ಅದರ ನೆಕ್ಸ್ಟ್ ಲೇಯರಲ್ಲಿ ದೇರ್ ಇಸ್ ಇನ್ಫಾರ್ಮೇಷನ್, ಅದರ ನೆಕ್ಸ್ಟ್ ಲೇಯರಲ್ಲಿ ದೇರ್ ಇಸ್ ನಾಲೆಡ್ಜ್, ಅದರ ನೆಕ್ಸ್ಟ್ ಲೇಯರಲ್ಲಿ ದೇರ್ ಇಸ್ ವಿಸ್ಡಮ್. ಓಕೆ, ಅಂಡ್ ಅದು ಈ ಥರ ಇರೋದ್ರಿಂದ ಇದೇ ಹೆಚ್ಚು ಡೇಟಾ, ಆಮೇಲೆ ಇನ್ಫಾರ್ಮೇಷನ್, ನಾಲೆಡ್ಜ್, ವಿಸ್ಡಮ್. ಈ ಡೇಟಾ ಮತ್ತು ಇನ್ಫಾರ್ಮೇಷನ್ ಲೇಯರ್ಗಳೇನಿವೆ, ಥ್ಯಾಂಕ್ಸ್ ಟು ಟೆಕ್ನಾಲಜಿ, ದಟ್ ಈಸ್ ನೌ ಇನ್ ದ ಡೊಮೇನ್ ಆಫ್ ಸಿಸ್ಟಮ್ಸ್, ಕಂಪ್ಯೂಟರ್ಸ್. ಇವತ್ತು AI ಅಂತ ಕರಿತೀವಿ, ಅವೆಲ್ಲ AI ಇನ್ನೇನೋ ಅಲ್ಲ, ಅದು ಒಂದು ಅತ್ಯುತ್ತಮ ಸಂಕಲನಕಾರ. ಇಟ್ ಈಸ್ ಅ ಸಂಕಲನಕಾರ ಇದಾರಲ್ಲ ಇಲ್ಲಿ, ಆ ಥರ ಅದು ಇಟ್ಸ್ ಅನ್ ಅಮೇಝಿಂಗ್ ಸಂಕಲನಕಾರ. ಥ್ಯಾಂಕ್ಫುಲಿ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಆರ್ ಸ್ಟಿಲ್ ಇನ್ ದ ಹ್ಯೂಮನ್ ಡೊಮೈನ್. ವಿವೇಚನೆಗಳೇನಿವೆ ಅದು ಹ್ಯೂಮನ್ ಡೊಮೈನಲ್ಲೇ ಇದೆ. ತಮಾಷೆಗೆ ಹೇಳ್ತಾರೆ, ಈ ಉದಾಹರಣೆ ತುಂಬ ಕಾಮನ್ ಉದಾಹರಣೆ ಏನಪ್ಪ ಅಂತಂದರೆ, ಟೊಮೆಟೊ ಅನ್ನೋದು ಒಂದು ಹಣ್ಣು, ಅದು ತರಕಾರಿ ಅಲ್ಲ ಅಂತ ಅನ್ನೋದು ದಟ್ ಈಸ್ ನಾಲೆಡ್ಜ್. ಓಕೆ, ಆದರೆ ಅದನ್ನ ಫ್ರೂಟ್ ಸಲಾಡಲ್ಲಿ ಹಾಕಬಾರ್ದು ಅಂತ ಅನ್ನೋದು ವಿಸ್ಡಮ್ ಅಂತ ಕರೀತಾರಲ್ಲ. ಹಾಗೆ ಈ ನಾಲೆಡ್ಜ್ ಮತ್ತು ವಿಸ್ಡಮ್ಮನ್ನು ನಾವು ಲೆವರೇಜ್ ಮಾಡಿ AI ಬಳಸ್ಕೊಂಡು ನೌಕರಿಯನ್ನು ಅಥವಾ ನವೋದ್ಯಮವನ್ನು ಕಟ್ಟಬೇಕು ಅಂತ ಅಂದರೆ ವಿ ನೀಡ್ ಟು ಡೆವಲಪ್ ದ ಕೇಪಬಿಲಿಟಿ ಟು ಆಸ್ಕ್ ಆ್ಯಂಡ್ ಆನ್ಸರ್ ಹಾರ್ಡರ್ ಕ್ವಶನ್ಸ್. ಹಾರ್ಡರ್ ಕ್ವಶನ್ಸ್ ಯಾವುದು? ಈಗ ನೀವು ಪತ್ರಿಕೋದ್ಯಮದ ಇದರಲ್ಲಿರೋದ್ರಿಂದ ನಿಮಗೆ ಉಡ್ತಾನೆ ಇರ್ತಾರೆ ಪ್ರತಿದಿನ 5 Ws 1H 5 Ws 1H ಅಂತ, ವಾಟ್, ವೇರ್, ವೆನ್, ವೈ, ಹೂ ಆ್ಯಂಡ್ ಹೌ ಅಂತ. ಓಕೆ, AI ಅಥವಾ ಇವತ್ತಿನ ತಂತ್ರಜ್ಞಾನ ಏನಿದೆ ಅದು ವಾಟ್, ವೇರ್, ವೆನ್, ಹೂಗಳನ್ನು ನಮಗಿಂತ ಬಹಳ ಸಮರ್ಥವಾಗಿ, ಸಕ್ಷಮವಾಗಿ, ದಕ್ಷವಾಗಿ ಉತ್ತರಿಸಬಲ್ಲದು. ವೈ ಮತ್ತು ಹೌಗಳಿವೆಯಲ್ಲ, ಅವುಗಳನ್ನು ಉತ್ತರಿಸೋದಕ್ಕೆ ಬುದ್ಧಿವಂತಿಕೆ ಬೇಕು, ನಾಲೆಡ್ಜ್ ಬೇಕು, ವಿಸ್ಡಮ್ ಬೇಕು. ಓಕೆ, ಅದನ್ನು ನಾವು ದಕ್ಕಿಸ್ಕೊಂಡ್ರೆ, ಆ ಎಬಿಲಿಟಿನ ನಾವು ನಮ್ಮದಾಗಿಸ್ಕೊಂಡ್ರೆ, ಆಗ ಇಟ್ ಈಸ್ ಪಾಸಿಬಲ್ ಟು ಲೆವರೇಜ್ ದಿಸ್ ಆ್ಯಂಡ್ ಈದರ್ ಬಿಲ್ಡ್ ಅ ಬಿಸ್ನೆಸ್ ಆರ್ ಬಿ ಬೆಟರ್ ಅಟ್ ಯುವರ್ ಜಾಬ್ ಆ್ಯಂಡ್ ಬಿ ಫಾರ್ ಮೋರ್ ಪ್ರೊಡಕ್ಟಿವ್ ದ್ಯಾನ್ ಯು ಆರ್ ಟುಡೇ ಅಂತ ಅನ್ನೋದು ಯುವಕರಿಗೆ ನನ್ನ ಸಂದೇಶ. ಲವ್ಲಿ, ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಆದರೆ ನಾನು ಈಗಾಗಲೇ ಹೇಳ್ತಿದ್ನಲ್ಲ, ಎಲ್ರಿಗೂ ಅನಿಸ್ತಿದೆ ನಾನೊಬ್ಬ ಮುಂದಿನ ದಿನಗಳಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಕೆಲವರು ಉತ್ಸಾಹ ಒಂದು 15 ದಿನದಲ್ಲಿ ಇಳಿದೋಗುತ್ತೆ, ಕೆಲವರು ಉತ್ಸಾಹ ಒಂದು 6 ತಿಂಗಳಲ್ಲಿ ಇಳಿದೋಗುತ್ತೆ, ಕೆಲವರು ಉತ್ಸಾಹ 1 ವರ್ಷದಲ್ಲಿ ಇಳಿದೋಗ್ಬಿಡುತ್ತೆ. ಸೊ ಸ್ಟಾರ್ಟಪ್ಸನ್ನು ಆರಂಭಿಸೋದಕ್ಕೆ ಒಬ್ಬ ವ್ಯಕ್ತಿಯ ಕ್ವಾಲಿಫಿಕೇಷನ್ ಏನು, ಒಬ್ಬ ವ್ಯಕ್ತಿಯ ಲಕ್ಷಣಗಳೇನು? ಎಲ್ರಿಗೂ ಅನಿಸುತ್ತೆ, ನನಗೂ ಅನಿಸುತ್ತೆ, ನಾಳೆ ನಾನೊಂದು ಬಿಸ್ನೆಸ್ ಶುರು ಮಾಡಿಬಿಡ್ಬೋದಪ್ಪ, ಆರಾಮಾಗಿ ನಾನು ನಡೆಸ್ಕೊಂಡು ಹೋಗ್ಬೋದು. ದಟ್ ಈಸ್ ನಾಟ್ ದ್ಯಾಟ್ ಈಸಿ. ಸೊ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದೀರ. ಒಂದು ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ನು ಅಂತ ಅಂದರೆ, ಒಬ್ಬ ರಾಜಕಾರಣಿ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕೋ ಅದೇನೇ, ಯಾವ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಓಕೆ, ಆದರೆ ಒಂದು ಭಾಳ ದೊಡ್ಡ ವ್ಯತ್ಯಾಸ ಇದೆ ಇಲ್ಲಿ. ಅದೇನಪ್ಪ ಅಂತಂದರೆ, ಯು ನೀಡ್ ಟು ಇವತ್ತಿನ ಕಾಲದಲ್ಲಿ ಅಂಡರ್ಸ್ಟ್ಯಾಂಡ್ ಬೋತ್ ದಿ domain in which you are going to start out as well as have the wherewithal to build that business. ಈಗಾಗಲೇ ನಾನು ಹೇಳಿದ ಹಾಗೆ ನವೋದ್ಯಮ ಕಟ್ಟೋದು ಅಥವಾ to become an entrepreneur means you are venturing out into a space that others have not ventured into so far, which means it's an uncharted path. ಓಕೆ, ಇದುವರೆಗೂ ಬೇರೆಯವ್ರು ನಡೆದಿಲ್ಲದಿರೋ ರಸ್ತೆಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಮೊದಲು ಅದರ ನಕಾಶೆ ತಯಾರಿಸ್ಕೋಬೇಕಲ್ಲ, ಆ
ಅಲ್ಲಿ ಓಡಾಡಿ ಆ ಜಾಗದ್ದು ಇದೇನಪ್ಪ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕಲ್ಲ, ಅಂದರೆ ಅದನ್ನ ಡೊಮೈನ್ ನಾಲೆಡ್ಜ್ ಅಂತ ಕರೆಯೋಣ. ಓಕೆ, ಆ ಅರ್ಥ ಮಾಡ್ಕೊಳ್ಳುವಿಕೆನ ಆಮೇಲೆ ಅದರಲ್ಲಿ ಈಗಾಗಲೇ ಏನಿದೆ ಏನಿಲ್ಲ ಅನ್ನೋದನ್ನು ವಿಶ್ಲೇಷಿಸಿ ವಿವೇಚಿಸಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಒಂದು ಬ್ಲೂ ಪ್ರಿಂಟ್ ತಯಾರಿಸ್ಕೊಂಡು ಇಲ್ಲಿ ಇಂತಿಂಥದ್ದಕ್ಕೆ ಅವಕಾಶ ಇದೆ ಅನ್ನೋ ಥರ ಮಾಡಿಕೊಂಡು ಆಮೇಲೆ ಅದನ್ನು ಮಾಡೋದಕ್ಕೆ ಏನು ಬೇಕು, ವೇರ್ವಿದಾಲ್. ಓಕೆ, ಒಂದು ಹ್ಯೂಮನ್ ರಿಸೋರ್ಸು, ನಾನೊಬ್ಬನೇ ಮಾಡೋಕ್ಕಾಗದೇ ಇರ್ಬೋದು. ಐ ಮೇ ಹ್ಯಾವ್ ಟು ಫೈಂಡ್ ಸಮ್ ಕೋ-ಫೌಂಡರ್ಸ್. ಇದಕ್ಕೆ ಇನ್ನು ಯಾವುದೋ ಒಂದು ತಂತ್ರಜ್ಞಾನ ಬೇಕಾಗಬಹುದು. ಅದನ್ನು ಐದರ್ ಹ್ಯಾವ್ ಟು ಔಟ್ಸೋರ್ಸ್ ಇಟ್ ಆರ್ ಫೈಂಡ್ ಅ ಟೆಕ್ನಾಲಜಿ ಕೈಂಡ್ ಆಫ್ ಅ ಕೋ-ಫೌಂಡರ್. ಐ ಮೀನ್ ಸಮಡಿ ಹೂಸ್ ಅ ಟೆಕಿ ಹೂಸ್ ಕೋ-ಫೌಂಡರ್. ಆಮೇಲೆ ಎಲ್ಲದಕ್ಕಿಂತ ಮೂಲವಾದ್ದು ಒಂದು ಉದ್ಯಮ ಕಟ್ಟೋದಕ್ಕೆ ಹಣ ಸಂಪನ್ಮೂಲ. ಓಕೆ, ಸೊ ಅದನ್ನು ಒದಗಿಸ್ಕೊಳ್ಬೇಕು. ಅದನ್ನು ಒದಗಿಸ್ಕೊಳ್ಬೇಕು ಅಂತಂದರೆ ನಾನು ಯಾವ ಐಡಿಯಾ ಜೊತೆಗೆ ಹೊರಬರ್ತೀನೋ ಅದನ್ನು ನಂಬೋಂಥವ್ರು, ಆ ಮನಿ ಬ್ಯಾಗ್ಸು ನನಗೆ ಸಿಕ್ಕಬೇಕು. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಮಾನವ ಸಂಪನ್ಮೂಲ ಬೇಕು. ಸೊ ಇವೆಲ್ಲನೂ ಒದಗಿಸ್ಕೊಳ್ಳುವಂತಹ ಛಾತಿ ಇರಬೇಕಾಗಿದೆ. ಸೊ ಆ ಕಾರಣಕ್ಕಾಗಿಯೇ ನಾನು ಹೇಳಿದಾಗೆ ನವೋದ್ಯಮ ಕಟ್ಟೋದು ಸುಲಭನೂ ಹೌದು, ಕಷ್ಟನೂ ಹೌದು. ಯಾಕಪ್ಪ ಸುಲಭ ಇವತ್ತಿನ ಕಾಲದಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ. ದ ಬೆಸ್ಟ್ ಟೈಮ್ ಟು ಬಿ ಅನ್ ಆಂಟ್ರಪ್ರನರ್ ಇನ್ ಇಂಡಿಯಾ. ಹೌದಾ? ಯಾಕೆ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ವಿತ್ ಯುವರ್ ಪರ್ಮಿಷನ್. ಮೊದಲನೇದು, ಸಾಮಾನ್ಯವಾಗಿ ನವೋದ್ಯಮ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ರೂಪಿಯಾಗಿ ಬರುತ್ತೆ. ನಮ್ಮಲ್ಲಿ ಸಮಸ್ಯೆಗಳ ಕೊರತೆ ಇಲ್ಲ. ಸೊ ಅದು ಮೊದಲನೇ ಅಡ್ವಾಂಟೇಜ್. ಸಮಸ್ಯೆ ಅಂತಂದರೆ ನಾವು ಬೇರೆ ಥರ ಊಹಿಸ್ಕೊಳ್ಬೇಕಾಗಿಲ್ಲ. ಎನಿಥಿಂಗ್ ದಟ್ ಇಸ್ ನಾಟ್ ಬೀನ್ ಅಡ್ರೆಸ್ಡ್, ಎಲ್ಲೋ ಒಂದು ಕೊರತೆ ಇರೋವಂಥದ್ದು, ಅದನ್ನು ನೀಗಿಸೋದಕ್ಕೆ ಯಾರೊಬ್ಬರು. ಎರಡನೇದು ಅಥವಾ ಬಹುಶಃ ಪ್ರಮುಖವಾದ್ದು, ಯಾವುದೇ ಒಂದು ಬಿಸ್ನೆಸ್ ಕಟ್ಟಬೇಕು ಅಂದರೆ ಯು ನೀಡ್ 3 ಕ್ಯಾಪಿಟಲ್ಸ್. ಏನಪ್ಪ ಈ 3 ಕ್ಯಾಪಿಟಲ್ಗಳು ಅಂತಂದರೆ, ಮೊದಲನೇದು ಫಿನಾನ್ಷಿಯಲ್ ಕ್ಯಾಪಿಟಲ್. ಓಕೆ, ಆಬ್ವಿಯಸ್ಲಿ ಇವತ್ತು ಆ ಫಿನಾನ್ಷಿಯಲ್ ಕ್ಯಾಪಿಟಲ್ನ ಒದಗಿಸೋದಕ್ಕೆ ಹಲವು ವಿಧಾನಗಳಿವೆ. ಮೊದಲನೇದು ನೀವು ಹೇಳಿದಾಗೆ ಸರ್ಕಾರ ನವೋದ್ಯಮಗಳ ಬೆನ್ನಿಗೆ ನಿಂತಿರುವಂಥದ್ದು. ಎಷ್ಟೋ ಸ್ಟಾರ್ಟಪ್ ಸ್ಕೀಮ್ಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ತೊಗೊಳ್ಬೇಕು ಅಂತಂದರೆ ಎಲಿವೇಟ್ ಅನ್ನುವಂಥ ಒಂದು ಸ್ಕೀಮ್ ಇದೆ. ಅದರಲ್ಲಿ ನೀವು ಅಪ್ಲೈ ಮಾಡಿದ್ರೆ, ಒಂದು ಹೊಸ ಉದ್ಯಮ ಕಟ್ತಾ ಇದ್ದರೆ ಅವರು 50 ಲಕ್ಷದವರೆಗೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಗ್ರಾಂಟ್ ರೂಪದಲ್ಲಿ ಆ ಥರ ಇದು ಸಪೋರ್ಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟು ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಅಂತ SISF ಅಂತ ಇದೆ. ಸೊ ಅದರಲ್ಲಿ ನೀವು ಅಪ್ಲೈ ಮಾಡಿ ಯು ಕ್ಯಾನ್ ಗೆಟ್ ಇನ್ ಟು ಅನ್ ಇನ್ಕ್ಯುಬೇಟರ್ ಆರ್ ಅನ್ ಆಕ್ಸಿಲರೇಟರ್ ಅಂತ. ಅಂದರೆ ಇವುಗಳು ಸ್ಟಾರ್ಟಪ್ನ ಪೋಷಿಸಿ ಬೆಳೆಸುವಂಥ ಈ ಆರ್ಬೋರೇಟಮ್ಗಳ ಥರ ಅಥವಾ ನರ್ಸರಿಗಳ ಥರ ಅಂತ ನೀವು ಊಹಿಸ್ಕೊಳ್ಳಿ. ಅಂಥ ಅದು ಯೂಶ್ವಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲೋ ಅಥವಾ ಒಂದು VC ಕಂಪ್ನಿನಲ್ಲೋ ಅಥವಾ ಯಾರೋ ಇಂಡಿಪೆಂಡೆಂಟ್ ಆಗೋನೋ ಈ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಗಳನ್ನು ನಡೆಸ್ತಾ ಇರ್ತಾರೆ. ಅದರೊಳಗಡೆ ನೀವು ಸೇರಿಕೊಂಡು ಈ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸಪೋರ್ಟ್ ಮಾಡುವಂಥ ಆ ಥರದ ಸ್ಕೀಮ್ನಲ್ಲಿ ನೀವು ದುಡ್ಡು ತೊಗೊಂಡು ನೀವು ಒಂದು ಹಂತಕ್ಕೆ ನಿಮ್ಮ ಐಡಿಯಾನ ವಿಸ್ತರಿಸ್ಕೊಂಡು ಒಂದು ಉದ್ಯಮ ಕಟ್ಟುವಂಥ ಕೆಲಸ ಮಾಡ್ಕೊಳ್ಬಹುದಾಗಿದೆ. ಅಥವಾ ಇಂಡಿಪೆಂಡೆಂಟ್ ಏಂಜಲ್ ಇನ್ವೆಸ್ಟರ್ಸು ಇರ್ತಾರೆ, ಅವರು ನಿಮಗೆ ದುಡ್ಡು ಹಾಕೋಕ್ಕೆ ರೆಡಿ ಇರ್ತಾರೆ. ಏಂಜಲ್ ಇನ್ವೆಸ್ಟ್ಮೆಂಟ್ಗೂ ಈ ಬ್ಯಾಂಕಲ್ಲಿ ತೊಗೊಳ್ಳೋ ಲೋನ್ಗೂ ವ್ಯತ್ಯಾಸ ಏನಪ್ಪ ಅಂತ ಅಂದರೆ, ಕೊಲ್ಯಾಟ್ರಲ್ ಇಲ್ಲದೆ ನೀವೇನನ್ನೂ ಅಡ ಇಡದೆ ನಿಮ್ಮ ಐಡಿಯಾನ ನಂಬಿ ಅದನ್ನು ಬೆಂಬಲಿಸುವಂಥ ಹಣ ಅದು. ಅದಕ್ಕೆ ಬದಲಾಗಿ ನೀವು ಈಕ್ವಿಟಿ ಕೊಡಬೇಕಾಗತ್ತೆ. ಅಂದರೆ ನಿಮ್ಮ ಕಂಪ್ನಿ ಶೇರ್ಗಳನ್ನು ಅವರಿಗೆ ಕೊಡಬೇಕಾಗತ್ತೆ, ಇಷ್ಟು ಅಂತ ಅದನ್ನ ಮಾತಾಡಿಕೊಂಡು ಆ ಥರ. ನೆಕ್ಸ್ಟ್ ಸ್ಟೇಜಲ್ಲಿ ದೇರ್ ವಿಲ್ ಬಿ ಅರ್ಲಿ ಸ್ಟೇಜ್ VCs, ಆಮೇಲೆ ಬೇರೆ ಬೇರೆ ಹಂತದ ಇನ್ವೆಸ್ಟ್ಮೆಂಟ್ಸ್, ನಾವು ಸೀರೀಸ್ A ಸೀರೀಸ್ B ಅಂತೆಲ್ಲ ಕರಿತೀವಿ, ಅದು ಟೆಕ್ನಿಕಲ್ ಆಗೋಯ್ತು. ಆ ಥರದ ಇನ್ವೆಸ್ಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಹೋಗ್ಬೋದು. VCಗಳು VCಗಳು ಅಂದರೆ ವೆಂಚರ್ ಕ್ಯಾಪಿಟಲಿಸ್ಟು, ಅಂದರೆ ಸಾಹಸಿ ಬಂಡವಾಳಗಾರರು. ನಿಮ್ಮ ಐಡಿಯಾನ ನೆಚ್ಚಿ ನಿಮ್ಮ ಬಳಿ ಕೊಲ್ಯಾಟ್ರಲ್ ಇಲ್ಲದೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಿದ್ಧ ಆಗಿರುವಂಥವ್ರು, ಅವರುಗಳು ರೆಡಿ ಇರ್ತಾರೆ. ಪ್ರೈವೇಟ್ ಈಕ್ವಿಟಿ ಕಂಪ್ನಿಗಳು ರೆಡಿ ಇರುತ್ತವೆ. ಅಥವಾ ಇನ್ಯಾವುದೋ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಿದ್ಧ ಆಗಿರುವಂಥ ಈಗಾಗಲೇ ಎಸ್ಟಾಬ್ಲಿಷ್ ಕಂಪ್ನಿ, ನಾನು ಇದು ಮಾಡ್ತಾ ಇರೋವಂಥ ಡೊಮೈನಲ್ಲೇ, ನನ್ನ ಸ್ಪೆಷಲೈಸೇಷನ್ ಇರೋವಂಥ ಡೊಮೈನಲ್ಲೇ ಇವನೇನೋ ಹೊಸದೇನೋ ಮಾಡ್ತಿದ್ದಾನೆ, ಇವನಿಗೆ ನಾನು ಬೆಂಬಲವಾಗಿ ದುಡ್ಡು ಕೊಡಬಹುದು ಅಂತ ಅನ್ನೋ ಥರದ್ದು ಬರಬಹುದು. ಸೊ ಹಣ ಬೇರೆ ಬೇರೆ ರೂಪದಲ್ಲಿ ಇವತ್ತು ನಾನು ಹೇಳಿದ್ನಲ್ಲ, ಮೊದಲನೇ ಫಿನಾನ್ಷಿಯಲ್ ಕ್ಯಾಪಿಟಲ್ಲು, ಆ ರೂಪದಲ್ಲಿ ಹರಿದು ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ
ಬೇಕಾಗಿರೋದು ಮುಂಚೆ ಹೇಳ್ತಾ ಇದ್ರು ಐಡಿಯಾ ಇದ್ಬಿಟ್ರೆ ಸಾಕು ಅಂತ. ನಾನು ಹೇಳ್ತೀನಿ ಇವತ್ತು ಐಡಿಯಾ ಇದ್ದರೆ ಸಾಲದು. ಐಡಿಯಾ ಯಾರಿಗೆ ಬೇಕಾದ್ರೂ ಬರುತ್ತೆ. ಓಕೆ, ಇನ್ಫ್ಯಾಕ್ಟ್ ಐಡಿಯಾಗಳದ್ದು ಮಹಾಪುರ ಇದೆ ಇವತ್ತು. ಪ್ರತಿಯೊಬ್ಬ ಮನುಷ್ಯ ನೀವು ಮಾತಾಡ್ಸಿದ್ರೆ 2 ನಿಮಿಷ ಹೇಳ್ತಾನೆ, ನನಗಿದ ಇವ್ರು ಮಾಡಿದ್ದು ನನಗೆ ಇವಾಗ ಆಗಲೇ ನನಗೆ ಗೊತ್ತಿತ್ತು, ನಾನು ಇದನ್ನು 15 ವರ್ಷದ ಹಿಂದೆ ಹೇಳಿದೆ, ನೀನು ಹೇಳಿದ್ದೆಪ್ಪ, ಆದರೆ ಏನು ಮಾಡಲಿಲ್ವಲ್ಲ ಅದ್ರ ಬಗ್ಗೆ, ಪಾಪ ಅವ್ನು ಮಾಡಿ ಅವನು ಯೂನಿಕಾರ್ನ್ ಕಟ್ಕೊಂಡ ಅಂತ. ಸೊ ಐಡಿಯಾ ಅಲ್ಲ ಮುಖ್ಯ. ಓಕೆ, ಇವತ್ತು ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋವಂಥ ಎಬಿಲಿಟಿ, ಮತ್ತು ಅದಕ್ಕೆ ಪೂರಕವಾಗಿಯೇ ನಾನು ಈ 3 ಹೇಳ್ತಾ ಬರ್ತಾ ಇರೋದು. ಮೊದಲನೇದು ಫೈನಾನ್ಷಿಯಲ್ ಕ್ಯಾಪಿಟಲ್, ಎರಡನೇದು ಹ್ಯೂಮನ್ ಕ್ಯಾಪಿಟಲ್. ಓಕೆ, ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿದೆ. ಆದರೆ ರೆಲೆವೆಂಟ್ ಆದಂಥ ಮಾನವ ಸಂಪನ್ಮೂಲವನ್ನು ಒಂದು ನವೋದ್ಯಮ ಒಗ್ಗೂಡಿಸ್ಕೊಳ್ಬೇಕು ಅಂತ ಅಂದರೆ ಇವತ್ತಿಗೂ ಕಷ್ಟವೇ. ಯಾಕೆ ಕಷ್ಟ ಅಂತಂದರೆ ಆ ಮನುಷ್ಯ ಟ್ಯಾಲೆಂಟೆಡ್ ಪರ್ಸನ್ ಏನಿದ್ದಾನೆ ಅಥವಾ ಇದ್ದಾಳೆ, ಬೇಕಾದ ಹಣವನ್ನು ಒಂದು ದೊಡ್ಡ ಉದ್ಯಮ ಸುಲಭಕ್ಕೆ ಕೊಡ್ಬೋದು, ಬಟ್ ಆ್ಯಸ್ ಎ ಸ್ಮಾಲ್ ಬಿಸ್ನೆಸ್ ಐ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ದ್ಯಾಟ್ ಪರ್ಸನ್ ಅಲ್ವಾ. ಸೊ ಆ ಕಾರಣಕ್ಕಾಗಿ ಯು ವಿಲ್ ಹ್ಯಾವ್ ಟು ಡಿವೈಸ್ ಅದರ್ ವೇಸ್ ಆಫ್ ಕಾಂಪನ್ಸೇಟಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಈ ಸಾಪ್ಸ್ ಅಂತ ಎಲ್ಲ ಕರಿತೀವಿ. ಅಂತಂದರೆ ಈಗ ನನ್ನ ಉದ್ಯಮದಲ್ಲಿ ನೀನು ಇಷ್ಟು ಕಾಲ ಇದ್ದರೆ ನಿನಗೆ ಇಷ್ಟು ಶೇರು ಅಂತ ಕೊಡ್ತೀನಿ, ನೀನು ಅದನ್ನು ಮುಂದೆ ಈ ಉದ್ಯಮ ಬೆಳೆದು ದೊಡ್ಡದಾದಾಗ ನೀನು ಅದನ್ನು ಮಾರ್ಕೊಂಡಿದ್ದು, ಆ ಥರ ಬೇರೆ ಬೇರೆ ವಿಧಾನಗಳಿವೆ. ಸೊ ಟು ಟ್ರೈ ಆ್ಯಂಡ್ ಅಟ್ರಾಕ್ಟ್ ಟ್ಯಾಲೆಂಟ್ ಆ್ಯಂಡ್ ಟು ರಿಟೈನ್ ದಟ್ ಕೈಂಡ್ ಆಫ್ ಟ್ಯಾಲೆಂಟ್. ಬಟ್ ಟ್ಯಾಲೆಂಟ್ ಇನ್ ಇಟ್ ಸೆಲ್ಫ್ ಇಸ್ ನಾಟ್ ಇನ್ ಸ್ಕೇರ್ಸಿಟಿ, ಅಟ್ ಲೀಸ್ಟ್ ಇನ್ ಆರ್ ಕಂಟ್ರಿ. ಅಫ್ಕೋರ್ಸ್ ಹೈ ಆ್ಯಂಡ್ ಟೆಕ್ ಟ್ಯಾಲೆಂಟು ಆ ಥರದ್ದಕ್ಕೆಲ್ಲದಕ್ಕೂ ಐ ಮೀನ್ ದ ಮೋರ್ ಕಾಂಪ್ಲೆಕ್ಸ್ the game is and the more complex the skill sets are, you will have to incentivize that much more. But ಪಡೆದುಕೊಳ್ಳೋದು ಸಾಧ್ಯ ಇದೆ ಅಂತ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಅದು ಎರಡನೇ ಅಂಶ. ಮೂರನೇ ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಒಂದು ಉದ್ಯಮನ ಕಟ್ಟಿ ಬೆಳೆಸೋದಕ್ಕೆ ಬೇಕಾಗಿರುವಂಥದ್ದು ವಾಟ್ ಈಸ್ ಕಾಲ್ಡ್ ರೆಪ್ಯುಟೇಷನ್ ಕ್ಯಾಪಿಟಲ್. ಓಕೆ, ರೆಪ್ಯುಟೇಷನ್ ಕ್ಯಾಪಿಟಲ್ ಅಂತ ಅಂದರೆ ನನ್ನ ಉದ್ಯಮಕ್ಕೆ ಬೇಕಾದಂತಹ ಆ ಇಮೇಜನ್ನು ಕಟ್ಟಿ ಬೆಳೆಸುವಂತಹ ಶಕ್ತಿ. ಓಕೆ, ಒಂದು ಕಾಲದಲ್ಲಿ ಆ ರೆಪ್ಯುಟೇಷನನ್ನು ಬಿಲ್ಡ್ ಮಾಡಬೇಕು ಅಂದರೆ ಇಟ್ ವಾಸ್ ವೆರಿ 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 ಎಕ್ಸ್ಪೆನ್ಸಿವ್ ಅಲ್ವಾ. ಜಾಹೀರಾತುಗಳನ್ನು ತೆಗಿಬೇಕಾಗಿ ಬರ್ತಾ ಇತ್ತು. ಆ್ಯಂಡ್ ಸಣ್ಣ ಉದ್ಯಮಕ್ಕೆ ಅದನ್ನ ಅಫೋರ್ಡ್ ಮಾಡೋದು ಕಷ್ಟ ಇರ್ತಾ ಇತ್ತು, ಅಥವಾ ಸಮಯನೂ ಬೇಕಾಗುತ್ತೆ, ತುಂಬ ಸಮಯನೂ ಬೇಕಾಗ್ತಾ ಇತ್ತು. ಹೆಚ್ಚು ಜನರಿಗೆ ಅದು ಪಸರಿಸೋ ಹಾಗೆ ಹೇಗೆ ಮಾಡೋದು? ಇವತ್ತು ಅದೃಷ್ಟವಶಾತ್ ದೇರ್ ಇಸ್ ಸೋಷಿಯಲ್ ಮೀಡಿಯಾ, and leveraging social media, it is possible for you to build an image, to reach your audiences. ಒಂದು ಸ್ಮಾಲ್ ನೀಶಲ್ಲಿ ನೀವು ಆ ಬರ್ತ್ಡೇ ಪಾರ್ಟಿದ ಎಕ್ಸಾಂಪಲ್ ಕೊಟ್ಕೊಂಡ್ರಲ್ಲ, ಆ ಎಕ್ಸಾಂಪಲ್ನೇ ನಾವು ತಗೊಳ್ಳೋದಾದರೆ, ಓಕೆ, ಪೊಟೆನ್ಷಿಯಲಿ ಚಿಕ್ಕ ಮಕ್ಕಳಿರುವಂತಹ ಇಷ್ಟು ಫ್ಯಾಮಿಲಿಗಳು ಇಲ್ಲಿ ಅಂತ ಮ್ಯಾಪ್ ಔಟ್ ಮಾಡಿ ಅವ್ರಿಗೆ ನೀವು ಆ ಸಂದೇಶಗಳನ್ನು ಕೊಡೋದು ಇವತ್ತು ಇನ್ ಅ ವೆರಿ ಟಾರ್ಗೆಟೆಡ್ ವೇ ಮಾಡೋದು ಸಾಧ್ಯ ಇದೆ. ಅಥವಾ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಅಂತ ಅಂದರೆ ಟ್ವಿಟರ್ನಲ್ಲೋ, ಇನ್ಸ್ಟಾಗ್ರಾಮ್ನಲ್ಲೋ, ಯೂಟ್ಯೂಬ್ನಲ್ಲೋ ಮತ್ತೊಂದರಲ್ಲೋ ಅದನ್ನು ಯು ಕ್ಯಾನ್ ಬ್ರಾಡ್ಕಾಸ್ಟ್ ಯೋರ್ ಐಡಿಯಾಸ್. ಸೊ ಫಿನಾನ್ಷಿಯಲ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್, ರೆಪ್ಯುಟೇಷನ್ ಕ್ಯಾಪಿಟಲ್, ಈ ಮೂರೂ ಕೂಡ ಇವತ್ತು ಒಂದರ್ಥದಲ್ಲಿ ಡೆಮಾಕ್ರಟೈಸ್ ಆಗಿರೋದ್ರಿಂದ, ಅಂದರೆ ಸಾಮಾನ್ಯ ಜನರ ಕೈಗೂ ಆ ಬಲ ಬಂದಿರೋದ್ರಿಂದ ಇವತ್ತು ಒಂದು ರೀತಿಯಲ್ಲಿ ಉದ್ಯಮ ಕಟ್ಟೋದು ಸುಲಭ ಆಗ್ತಾ ಇದೆ ಅಂತ ಹೇಳೋದು. ಆ್ಯಂಡ್ ದಟ್ಸ್ ವೈ ಐ ಸೆಡ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬಿ ಅನ್ ಆಂಟ್ರಪ್ರಿನರ್ ಇನ್ ಅವರ್ ಕಂಟ್ರಿ. ಆಂಟ್ರಪ್ರಿನರ್ ಆಗಬೇಕು ಅಂತ ಆಸೆ ಪಟ್ಟು ಸ್ಟಾರ್ಟಪ್ಗಳನ್ನು ಬಹಳಷ್ಟು ಜನ ಶುರು ಮಾಡ್ತಾರೆ, ಆದರೆ ಯಶಸ್ವಿ ಆಗೋರ ಸಂಖ್ಯೆ ಕಡಿಮೆ. ವೈ ಇಟ್ ಇಸ್ ಸೊ? ಸೊ ಈಗಾಗಲೇ ಹೇಳಿದಾಗೆ ಇಟ್ಸ್ ನಾಟ್ ಅ ನೋನ್ ಪಾತ್ ದಟ್ ಯು ಆರ್ ಟೇಕಿಂಗ್. ದೇರ್ಫೋರ್ ಅನ್ಸರ್ಟನ್ಟಿ ಅಂತ ಅನ್ನೋದು ಈ ನವೋದ್ಯಮದ ಮೂಲಗುಣ. ಓಕೆ, ಅನ್ಸರ್ಟನ್ಟಿ. ಆದರೆ ನಾವು ಆ ಫೇಲ್ಯೂರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಓಕೆ, ಬೇರೆಯವ್ರ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಲ್ಲ. ಓಕೆ, ಕೆಲವರು ಆ ಕಾರಣಕ್ಕೂ ಕಾಂಪ್ಲೆಸೆಂಟ್ ಆಗಿದ್ಬಿಡುವಂಥ ಸಾಧ್ಯತೆ ಇದೆ. ತಮಾಷೆಗೆ ಹೇಳಿದೆ. ಆದರೆ ಯಾಕೆಂತಂದರೆ ಯು ಆರ್ ರೇಸಿಂಗ್ ಮನಿ ವಿತೌಟ್ ಅ ಕೊಲ್ಯಾಟ್ರಲ್, ಸೊ ಯು ಕ್ಯಾನ್ ಬಿ ಕೇರ್ ಫ್ರೀ ಆಲ್ಸೋ ಅಂತ ಅನ್ನೋ ದೃಷ್ಟಿಯಿಂದ ಹಾಗಲ್ಲ. ಅದು ಏನಪ್ಪ ಅಂತ ಅಂದರೆ ಜಸ್ಟ್ ಲೈಕ್ ಸಕ್ಸಸ್, ನವೋದ್ಯಮಗಳಲ್ಲಿ ಹಣ ಹೂಡೋರು ದೇ ಫ್ಯಾಕ್ಟರ್ ಇನ್ ಫೇಲ್ಯೂರ್ ಆಲ್ಸೋ. ಅವ್ರಿಗೆ ಗೊತ್ತು, ನಾನು 10 ಉದ್ಯಮಗಳಲ್ಲಿ ಹಣ ಹೂಡಿದ್ರೆ ಬಹುಶಃ 1 ಸಕ್ಸಸ್ಫುಲ್ ಆಗ್ಬೋದೋ, 2 ಸಕ್ಸಸ್ಫುಲ್ ಆಗ್ಬೋದೋ ಅಂತ ಅನ್ನೋ ಥರದ್ದು ಅವ್ರಿಗೆ
ಗೊತ್ತು, ಆ ರಿಸ್ಕನ್ನು ಅರಿತೇ ಅವ್ರು ಹಣ ಹುಡ್ತಾ ಇರ್ತಾರೆ ಅಂತ ಅನ್ನುವಂಥದ್ದು. ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ಅಂದರೆ, ಓಕೆ, ಅಪಾರ್ಟ್ ಫ್ರಮ್ ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್ಸ್, ಅಪಾರ್ಟ್ ಫ್ರಮ್ ನೀವು ಊಹಿಸ್ಕೊಂಡಂತಹ ಮಾರ್ಕೆಟೇ ರಿಯಲ್ ಅಲ್ಲದೆ ಇರಬಹುದು. ಓಕೆ, ಈಗ ನೀವು ಹೇಳಿದ್ರಲ್ಲ, ಒಂದು ಬರ್ತ್ಡೇ ಪಾರ್ಟಿಗೆ ಇದಾಗುವಂತಹ ಚಾಕ್ಲೇಟ್, ಅಲ್ಲಿ 10 ಉದ್ಯಮಗಳಿದ್ಬಿಟ್ಟಿವೆ. ಓಕೆ, ಆ 10 ಜನನೂ ಈ ಮಾರ್ಕೆಟಿನ ಅಟ್ಲೀಸ್ಟ್ ಒಂದು 20-30% ನನಗೆ ಸಿಗುತ್ತಪ್ಪ ಅಂತ ಅಂದ್ಕೊಂಡು ಆ ಉದ್ಯಮವನ್ನು ಅವ್ರು ಹುಟ್ಟಾಕಿದ್ರೆ, ಅಂತ 20 ಉದ್ಯಮಗಳು ಬಂದರೆ, ಓಕೆ, ಆ ಮಾರ್ಕೆಟ್ ಡಿವೈಡ್ ಆಗೋದ್ರೆ ಇವ್ರಿಗೆ 5% ಸಿಕ್ಕಲಿಲ್ವೇ? ಹೌದು. ಅದೇ ಥರ ನೀವು ಇದನ್ನೇ ಬೇರೆ ಬೇರೆ ಐಡಿಯಾಗಳಿಗೆ ವಿಸ್ತರಿಸಿ, ಇ ಕಾಮರ್ಸಿಗೆ ವಿಸ್ತರಿಸಿ ನೋಡಿ, ಅಥವಾ ಕ್ಯಾಬ್ ಅಗ್ರಿಗೇಷನ್ಗೆ ವಿಸ್ತರಿಸಿ ನೋಡಿ, ಅಥವಾ ಬೇರೆ ಯಾವುದೇ ಉದ್ಯಮಕ್ಕೆ ವಿಸ್ತರಿಸಿ ನೋಡಿದಾಗ್ಲೂ your estimation of the market itself or the potential of the market itself could be wrong ಅನ್ನೋದು ಒಂದು ಕಾರಣ. ಎರಡನೇದು, ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಒದಗಿಸುವಂಥ ತಾಕತ್ತು ನಮಗಿಲ್ಲದೆ ಇರ್ಬೋದು. ಸಂಪನ್ಮೂಲ ನಾನು ಹೇಳಿದ್ನಲ್ಲ, 3 ಬೇರೆ ಬೇರೆ ಥರದ ಸಂಪನ್ಮೂಲಗಳು, ಅವುಗಳಲ್ಲಿ ಯಾವುದಾದ್ರು ಒಂದರ ಕೊರತೆ ಆದರೆ, ಮಾನವ ಸಂಪನ್ಮೂಲದ್ದೋ, ಹಣ ಸಂಪನ್ಮೂಲದ್ದೋ, ಅಥವಾ ರೆಪ್ಯುಟೇಷನ್ ಸಂಪನ್ಮೂಲ, ಅಥವಾ ಜನಗಳನ್ನ ರೀಚ್ ಔಟ್ ಮಾಡೋಕ್ಕಾಗದೇ ಇರುವಂಥ ಅದಾದರೆ, ಅಥವಾ ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ನಾವು ಕರೆಕ್ಟಾಗಿ ಕ್ರಿಯೇಟ್ ಮಾಡುವಂತಹ ಶಕ್ತಿನ ಹೊಂದಿಲ್ಲದೆ ಇರೋರಾದರೆ, ಅಥವಾ ನಮ್ಮ ಮನೋಭಾವ ಎಷ್ಟು ಸಂಕುಚಿತವಾಗಿತ್ತಪ್ಪ ಅಂತ ಅಂದರೆ, ನಾನು ಹೆಚ್ಚು ಜನನ್ನು ಒಳಗೊಳ್ಳದೆ ನಾನೇನೋ ಕಟ್ತೀನಿ ಅಂತ ಹೋಗಿ ಆಮೇಲೆ ಮಕಾಡೆ ಬಿಸ್ನೆಸ್ ಮಲ್ಕೊಂಡ್ಬಿಡೋವಂಥ ಚಾನ್ಸಸ್ಸೂ ಇರುತ್ತೆ. ಆ ಥರ ಫ್ಯಾಕ್ಟರ್ಸ್ ಆರ್ ಪ್ಲೆಂಟಿ. ಅಥವಾ ಇನ್ಯಾವುದೋ ಒಂದು ದೊಡ್ಡ ಉದ್ಯಮ ನಾವು ಕಾಲಿಟ್ಟಂಥ ಕ್ಷೇತ್ರಕ್ಕೆ ಬಂದು ನಾವು ಹೊಸಕೋಗೋ ಚಾನ್ಸಸ್ ಇದೆ. ಸೊ there are multiple factors why new businesses fail, but there are also enough reasons why we should be optimistic about startups in India today. ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳ ಕೊರತೆ ಇಲ್ಲ ನಮ್ಮಲ್ಲಿ, ಮತ್ತು ಎಲ್ಲ ಸಮಸ್ಯೆಗಳನ್ನು ದೊಡ್ಡ ಉದ್ಯಮಗಳು ಅಥವಾ ಸರ್ಕಾರಗಳು ಪರಿಹರಿಸುತ್ತವೆ ಅನ್ನುವಂಥ ಗ್ಯಾರಂಟಿನೂ ಇಲ್ಲ. ದೊಡ್ಡ ಉದ್ಯಮಗಳು ಯಾಕಪ್ಪ ಪರಿಹರಿಸೋಕ್ಕೆ ಸಾಧ್ಯ ಆಗಲ್ಲ ಚಿಕ್ಕದನ್ನು ಅಂತಂದರೆ, ದೇ ಆರ್ ಬೆಹಮೋತ್ಸ್. ಓಕೆ, ಅವರು ದೇ ಆರ್ ನಾಟ್ ಆ್ಯಸ್ ನಿಂಬಲ್, ಆ್ಯಸ್ ಕ್ವಿಕ್ ಆ್ಯಸ್ ಅ ಸ್ಟಾರ್ಟಪ್. ಅವರ ಸ್ಟ್ರಾಟಜಿನ ಬದಲಾಯಿಸ್ಕೊಂಡು ಈ ಥರ ಚಿಕ್ಕದೇನೋ ಒಂದು ಮಾಡಬೇಕು ಅಂತ ಅಂದರೆ, ದ ಕಾಸ್ಟ್ ಆಫ್ ಡೂಯಿಂಗ್ ದ್ಯಾಟ್ ಮೇ ನಾಟ್ ಬಿ ಜಸ್ಟಿಫೈಡ್ ಫಾರ್ ಅ ಲಾರ್ಜ್ ಬಿಸ್ನೆಸ್. ಅದಕ್ಕೆ ಮಾಡದೇ ಇರಬಹುದು. ಆಮೇಲೆ ಅವ್ರ ಫೋಕಸ್ ಹೊರಟೋಗುತ್ತೆ, ಇನ್ನೇನೋ ಮಾಡೋಕ್ಕೆ ಹೋಗಿ ಅಂತ. ಆ ಥರ ಆ ಕಾರಣಕ್ಕಾಗಿ ಸರ್ಕಾರ, ಫಾರ್ ದ ಸೇಮ್ ರೀಸನ್, ಓಕೆ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಅಡ್ರೆಸ್, ಆ್ಯಂಡ್ ನಾವು we should not expect the government to solve for every problem that exists in the society anyway. ಓಕೆ, ಸೊ ಮೂಲದಲ್ಲಿ ನಮ್ಮ ಸರ್ಕಾರಗಳ ಕಲ್ಪನೆ ತಮಗೆ ಗೊತ್ತಿರೋ ಹಾಗೆ ವಿ ಆರ್ ಅ ವೆಲ್ಫೇರ್ ಸ್ಟೇಟ್. ಓಕೆ, ನಮ್ಮದು ಕಲ್ಯಾಣ ಸರ್ಕಾರ ತಾನೇ. ಸೊ ಹಾಗಿರಬೇಕಾದ್ರೆ ಎಲ್ಲರ ಕಲ್ಯಾಣವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ನಮ್ಮ ಸರ್ಕಾರಗಳಿಗೆ ಸ್ಪೆಸಿಫಿಕ್ಕಾಗಿ, ಓಕೆ, ಸ್ನೈಪರ್ ಶೂಟ್ ಮಾಡಿ ಈ ಇಂತಿಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಅನ್ನೋದು ಕಷ್ಟದ ವಿಷಯ. ಓಕೆ, ಎಷ್ಟೋ ಬಾರಿ ಅದು ಸರ್ಕಾರದ ಗಮನಕ್ಕೆ ಬರದೇನೆ ಹೋಗ್ಬೋದು. ಮತ್ತು ಪ್ರೈವೇಟ್ ಎಂಟರ್ಪ್ರೈಸ್ನ ಎನ್ಕರೇಜ್ ಮಾಡೋದ್ರ ಮೂಲಕ ಸರ್ಕಾರ ಈ ಥರದ್ದನ್ನೆಲ್ಲ ಮಾಡ್ತಿದೆ ಅಂತ ನಾವು ಊಹಿಸ್ಕೊಳ್ಬೇಕು. ಆ್ಯಂಡ್ ಇಟ್ಸ್ ಗುಡ್ ಆಲ್ಸೋ. ಯಾಕೆಂತಂದರೆ, ಒಂದು ನವೋದ್ಯಮ ಹುಟ್ಟಿದ್ರೆ 10 ಜನಕ್ಕೋ 100 ಜನಕ್ಕೋ 1000 ಜನಕ್ಕೋ ಇನ್ಯಾವುದೋ ಇದರಲ್ಲಿ 1,00,000 ಜನಕ್ಕೋ ಕೆಲಸನೂ ಆಗ್ಬೋದು. ಅದನ್ನೇ ಗೌರ್ಮೆಂಟ್ ಸಾಲ್ವ್ ಮಾಡೋಕ್ಕೆ ಅಂತ ಹೋಗಿ ಇನ್ಯಾವುದೋ ಒಂದು ದೊಡ್ಡ ಬಿಸ್ನೆಸ್ಗೆ ಅದ್ರ ಗುತ್ತಿಗೆನೋ ಏನೋ ಕೊಟ್ಟರೆ, ಓಕೆ, ಅವ್ರು ಇರೋದ್ರಲ್ಲೇ ಅದನ್ನು ಮ್ಯಾನೇಜ್ ಮಾಡೋದು, ಅಥವಾ ಇದರ 10% ಅವರನ್ನು ಮಾಡಿಬಿಡೋದು, ಆ ಥರ ಆಗ್ಬೋದು. ಸೊ ನೂರಾರು ಸಾವಿರಾರು ಲಕ್ಷಾಂತರ ನವೋದ್ಯಮಗಳು ಹುಟ್ಕೊಳ್ತಾ ಹೋಗೋದು ಇಟ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ಮೀ. ಓಕೆ, ನವೋದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ಒಂದು ರೀತಿ ಯೋಚನೆ ಮಾಡ್ತಾರೆ, ಕೆಲವರು ಇನ್ನೊಂದು ರೀತಿ ಯೋಚನೆ ಮಾಡ್ತಾರೆ. ನಾನು ಇವೆಲ್ಲವೂ ಅಪ್ರಾಂಟಿಸ್ ಕ್ವೆಶನ್ಸ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಬ್ಬ ಅಪ್ರಾಂಟಿಸ್ ಏನೇನು ಯೋಚನೆ ಮಾಡಬಹುದು ಅನ್ನೋದನ್ನು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಇವಾಗ ಒಂದು 10 ಲಕ್ಷ ತನ್ನ ಅಕೌಂಟ್ನಲ್ಲಿ ಇಟ್ಕೊಂಡಿದ್ದಾನೆ. ಮನೆಯಿಂದ ಕೊಟ್ಟರೋ ಅಥವಾ ತಾನೇ ಕೂಡಿಟ್ಕೊಂಡಿದ್ನೋ ಅಥವಾ ತನ್ನ ಹೆಸರಲ್ಲಿತ್ತೋ, ಆತ ಏನು ಯೋಚನೆ ಮಾಡಬಹುದು ಅಂತ ಹೇಳಿದ್ರೆ, ಈ ಇಡೀ ನಾನು ಇನ್ವೆಸ್ಟ್ಮೆಂಟ್ಗೆ ಹಾಕ್ಬಿಡ್ತೀನಿ ಅಂತ. ಇಸ್ ಇಟ್ ಅ ಗುಡ್ ಐಡಿಯಾ? ಅಥವಾ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಹೇಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ? ಈಗ ಒಬ್ಬ ವ್ಯಕ್ತಿ ಕೈಯಲ್ಲಿ 10 ಲಕ್ಷ ರೂಪಾಯಿ ಇದೆ, ನಾನೊಂದು ಉದ್ಯಮ ಸ್ಟಾರ್ಟಪ್ ಶುರು ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಯಾವ ರೀತಿ ಜಾಣತನ ತೋರಿಸ್ಬೇಕು? ಸೊ ಹಾರ್ಸಸ್ ಫಾರ್ ಕೋರ್ಸಸ್ ಅಂತಾರೆ. ಅಂದರೆ ಇದಕ್ಕೆ ಹೀಗೆ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ. ಆದರೆ ನನ್ನ ಹತ್ರ ಇರೋದೇ ಇಷ್ಟು ದುಡ್ಡು, ಇಷ್ಟನ್ನು ನಾನು ನವೋದ್ಯಮಕ್ಕೆ ಹಾಕ್ಬಿಡ್ತೀನಿ ಅಂತ ಅಂದರೆ ಮುಟ್ಟಾಳ ಅಂತ ಕರಿತೀವಿ. ಓಕೆ, ಯಾಕೆ ನಾವು ಯಾಕೆ ಅಂತ ಅಂದರೆ ಸಕ್ಸಸ್ ಗ್ಯಾರಂಟಿ ಇಲ್ಲದೆ ಇರೋದ್ರಿಂದ. ನೀವೇ ಹೇಳಿದ ಹಾಗೆ, ಓಕೆ, ಫೇಲ್ಯೂರೇ ಜಾಸ್ತಿ ಸಕ್ಸಸ್ಗಿಂತ ಅಂತ.
ಒಂದು ನವೋದ್ಯಮವನ್ನು ಕಟ್ಟೋ ಪ್ರಕ್ರಿಯೆಯಲ್ಲಿ ನಿಮಗೆ ಆ ನವೋದ್ಯಮ ಕಟ್ಟೋದ್ರ ಬಗ್ಗೆ ಎಷ್ಟು ನಂಬಿಕೆ ಇದೆಯೋ ಬಹುಶಃ ಅದರಲ್ಲಿ 50-60-70% ಆರು ನಂಬಿಕೆಯನ್ನು ನೀವು ಒಂದಷ್ಟು ಜನರಲ್ಲಿ ಬಿತ್ತೋದಕ್ಕೆ ಸಾಧ್ಯ ಅಂತ ಅಂದರೆ, ಅವರಿಂದ ಹೂಡಿಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದರೆ, ಇಟ್ ಡಸ್ 2 ಥಿಂಗ್ಸ್. ಒಂದು, ನೀವು ಶ್ರಮ ಹಾಕ್ತೀರಿ, ಅವರು ಹಣ ಹಾಕ್ತಾರೆ, ಒಟ್ಟು ಸೇರಿ ನೀವು ನವೋದ್ಯಮ ಕಟ್ತೀರಿ ಅನ್ನೋ ಥರ ಆಗುತ್ತೆ, ಡಿರಿಸ್ಕ್ ಆಗುತ್ತೆ. ಮತ್ತು ಇನ್ನೊಬ್ಬರ ಥಾಟ್ ಪ್ರೊಸೆಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಹಣ ಹೂಡಿಕೆ ಮಾಡೋರು ಸುಮ್ಮನೆ ಹೂಡಿಕೆ ಮಾಡ್ತಾರ? ಅದರ ಬರಬಹುದಾದಂತಹ ಅಡೆತಡೆಗಳನ್ನು, ಚಾಲೆಂಜಸ್ಸನ್ನು, ಮತ್ತೊಂದನ್ನು ಕನ್ಸಿಡರ್ ಮಾಡೇ ಹಣ ಹೂಡ್ತಾರೆ. ಸೊ ನಿಮ್ಮ ಐಡಿಯಾನಲ್ಲಿ ಇನ್ನೊಬ್ಬ ಮನುಷ್ಯ ಹಣ ಹೂಡೋದಕ್ಕೆ ಸಿದ್ಧ ಇಲ್ಲ ಅಂತ ಅಂದರೆ ಯು ಶುಡ್ ಟೇಕ್ ದ್ಯಾಟ್ ಆ್ಯಸ್ ಅ ವಾರ್ನಿಂಗ್ ಸಿಗ್ನಲ್. ಓಕೆ, ಇಲ್ಲ ಅಂತ ಅಂದರೆ ನನ್ನ ಹತ್ರ ಇರೋ ಹಣನೂ ಹಾಕ್ಬಿಡ್ತೀನಿ, ಆಮೇಲೆ ಕಣ್ಕಂಡು ಬಾಯ್ ಬಿಡ್ತೀನಿ ಅನ್ನೋ ಥರದ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಹಣ ಹಾಕಬಾರ್ದು ನಿಮ್ಮದು ಸ್ವಂತದ್ದು ಅಂತ ನಾನು ಹೇಳ್ತಾನೆ ಇಲ್ಲ. ಆದರೆ ಹಣವೇ ಎಲ್ಲ ಅಲ್ಲ ಅಂತ ಯಾರೋ ಒಬ್ಬರು ಹೇಳಿದರು ಭಾಳ ಚೆನ್ನಾಗಿ. ಇಫ್ ಕ್ಯಾಪಿಟಲ್ ಇಸ್ ಯುವರ್ ಓನ್ಲಿ ಸ್ಟ್ರಾಟಜಿ ದೆನ್ ಯು ಡೋಂಟ್ ಹ್ಯಾವ್ ಅ ಸ್ಟ್ರಾಟಜಿ ಅಂತ. ಓಕೆ, ಸೊ ರೈಟ್. ಈಗ ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯಕ್ಕೆ ಬಂದಾಗ, ಇವಾಗ ಒಬ್ಬ ಸ್ಟಾರ್ಟಪ್ ಶುರು ಮಾಡಬೇಕು ಭಾರತದಂತಹ ದೇಶದಲ್ಲಿ, ಇವಾಗ ಸರ್ಕಾರದಿಂದ ಒಂದು ಯೋಜನೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಸ್ ಇಟ್ ಸ್ಟಿಲ್ ಡಿಫಿಕಲ್ಟ್? ಅಂದರೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಪ್ರಚಾರಗಳಾಗ್ತಾ ಇವೆ, ಒಂದಷ್ಟು ಲೋನ್ಸ್ ಅವೈಲಬಿಲಿಟೀಸ್ ಇವೆ, ಆಮೇಲೆ ನೀವು ಸ್ಟಾರ್ಟಪ್ ಐಡಿಯಾಸ್ ತೊಗೊಂಬನ್ನಿ, ಅವಕಾಶ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೇ ವ್ಯಕ್ತಿ ಸ್ಟಾರ್ಟಪ್ ಶುರು ಮಾಡಬೇಕು ಇನ್ ಇಂಡಿಯಾ, ಭಾರತದಲ್ಲಿ, ಅಂದರೆ ಚಾಲೆಂಜಸ್ ಏನು ಮತ್ತು ಲಾಭಗಳೇನು, ಅಂದರೆ ಅವಕಾಶಗಳೇನು? ಅವಕಾಶಗಳು ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳ ಮಹಾಪುರ ಇರೋದು, ಮತ್ತು ಆ 3 ಇದಿರೋದು, ಅವೆಲ್ಲ ಇವತ್ತು ಲಭ್ಯ ಆಗ್ತಾ ಇರೋದು ಅವು ಅವಕಾಶಗಳು. ಹಾಗೆಯೇ ಈ ಮುಂಚೆ ಹೇಳಿದಂಗೆ ಸರ್ಕಾರಗಳು ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇವೆ. ಇವತ್ತು ದೇರ್ ಆರ್ ಮೆನಿ ಸ್ಟಾರ್ಟಪ್ ಸ್ಕೀಮ್ಸ್ ವಿಚ್ ಗಿವ್ ಯು ಗ್ರ್ಯಾಂಟ್ಸ್ ಆರ್ ವಿಚ್ ಗಿವ್ ಯು ಈಕ್ವಿಟಿ ಫಂಡಿಂಗ್ ಆಲ್ಸೋ, ಆ್ಯಂಡ್ ದೇ ಆರ್ ವೆರಿ ಲಿಬರಲ್ ಆ್ಯಂಡ್ ದೇ ಗಿವ್ ಇಟ್ ಟು ಯು ಅಟ್ ಅ ವೆರಿ ಅರ್ಲಿ ಸ್ಟೇಜ್. ಎಷ್ಟು ಅರ್ಲಿ ಸ್ಟೇಜಲ್ಲಿ ಕೊಡ್ತಾರಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಗೌರ್ಮೆಂಟ್ದು ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದು ಇಟ್ಸ್ ಅನ್ ಐಡಿಯಾ ಟು POC ಅಂತಂದರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ. ಐಡಿಯಾಯಿಂದ ಪ್ರೂಫ್ ಆಫ್ ಕಾನ್ಸೆಪ್ಟ್ ಸ್ಟೇಜಲ್ಲಿರುವಂಥ ಬಹಳ ಇನ್ನೂ ಬಾಲ್ಯಾವಸ್ಥೆನೂ ಅಲ್ಲ, ಅದಕ್ಕಿಂತನೂ ಹಿಂದಿನ ಸಣ್ಣ ಮಗುವಿನ ಅವಸ್ಥೆಯಲ್ಲಿ ಇರುವಂಥ ಸ್ಟಾರ್ಟಪ್ಗಳಿಗೂ ಬೆಂಬಲ, ಆ ಹಣ ಸಿಗುತ್ತೆ. ಬಟ್ ಅದನ್ನು ತಗೊಂಡು ನಾವು ಅದನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗಿ ಮತ್ತೆ ಪ್ರೈವೇಟ್ ಇನ್ವೆಸ್ಟರ್ಸ್ನ ಹೇಳಿದ್ನಲ್ಲ ನಿಮಗೆ ಈಗಾಗಲೇ, ಏಂಜಲ್ ಇನ್ವೆಸ್ಟರ್ಸು ಮತ್ತೊಬ್ಬರು VCಗಳು ಅವರಿಂದ ಹಣ ಪಡ್ಕೊಂಡು ಅದನ್ನು ಬೆಳೆಸ್ತಾ ಹೋಗಬಹುದು. ಆ ಥರದ್ದು ಇವತ್ತು ಬೇಕಾದಷ್ಟು ಅವಕಾಶಗಳು ಇವೆ. ಆಮೇಲೆ ನಾನು ಹೇಳಿದಂಗೆ ಈ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಗಳು ಕೂಡ ಈ VCಗಳು ಮಾಡಿರೋವಂಥದ್ದು ಇರ್ಬೋದು, ಸರ್ಕಾರ ಮಾಡಿರೋವಂಥದ್ದು ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿರೋವಂಥದ್ದು, ಅವ್ರುಗಳು ಕೂಡ ನೀವು ಬನ್ನಿ ನಮ್ಮಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸ್ಟಾರ್ಟಪ್ನ ಕಟ್ಟಿ, ಅದಕ್ಕೆ ಬದಲಾಗಿ ನೀವು ಎಷ್ಟೋ 2% 5% ನೀವು ನಮಗೆ ಈಕ್ವಿಟಿ ಕೊಡಿ, ಬಟ್ ನಾವು ನಿಮ್ಮಿಂದ ಇನ್ನೇನನ್ನು ಅಪೇಕ್ಷಿಸಲ್ಲ, ನೀವು ಇಲ್ಲಿಂದ ಒಂದು ದೊಡ್ಡ ನವೋದ್ಯಮವನ್ನು ಕಟ್ಟಿದ್ರೆ ಅದೇ ನಮಗೆ ಹೆಮ್ಮೆ ಅಂತ ಅದನ್ನು ಪೋಷಿಸಿ ಬೆಳೆಸುವಂಥ ಎಷ್ಟೋ ಇವತ್ತು ವ್ಯವಸ್ಥೆ ಇದೆ. ಅದು ಭಾಳ ಒಳ್ಳೆಯದು. ಸವಾಲು ಏನಪ್ಪ ಅಂತಂದರೆ, ನಮ್ಮಲ್ಲಿ ಎಲ್ಲದಕ್ಕೂ ದೆರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಏನಪ್ಪ ಅಂತ ಅಂದರೆ, ನಾನು ಒಂದು ಕಡೆ ಹೋಗ್ತೀನಿ, ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ, ಓಕೆ, ಆದರೆ ಅಲ್ಲೇ 100 ಜನ ಇದ್ಬಿಟ್ಟಿರ್ತಾರೆ ಅಲ್ವಾ, ನಮ್ಮ ದೇಶದ ಜನಸಂಖ್ಯೆ ಇದರಿಂದಾಗಿ. ಸೊ ವಾಟ್ ಐ ಮೈಟ್ ಬಿ ಕನ್ಸಿಡರಿಂಗ್ ಆ್ಯಸ್ ಅ ಯುನೀಕ್ ಐಡಿಯಾ ಮೇ ನಾಟ್ ಬಿ ಆಲ್ ದ್ಯಾಟ್ ಯುನೀಕ್ ಆಫ್ಟರ್ ಆಲ್. ಅದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ಇವತ್ತು ಸಮಸ್ಯೆನೂ ಅವಕಾಶನೂ, ನವೋದ್ಯಮ ಕಟ್ಟೋದು ಸುಲಭ ಆಗಿಬಿಟ್ಟಿರುವಂಥದ್ದು. ಮುಂಚೆ ಆದರೆ ಟೆಕ್ನಾಲಜಿ ಬೇಕಾಗಿತ್ತು, ಆ ಕೋಡಿಂಗು, ಡೆವಲಪ್ಮೆಂಟು, ಮತ್ತೊಂದು ಎಲ್ಲ ಮಾಡೋದಕ್ಕೆ ಬೇಕಾಗಿರೋಂಥವ್ರನ್ನ ಹೈ ಸ್ಕಿಲ್ಡ್, ಇವರು ವೈಟ್ ಕಾಲರ್ಡ್ ಟ್ಯಾಲೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತಾಯಿದ್ವಿ. ಇವತ್ತು ಬಿಕಾಸ್ ಆಫ್ AI, ಓಕೆ, ಟೆಕ್ನಾಲಜಿ ಇಸ್ ಸ್ಲೋಲಿ ಬಿಕಮಿಂಗ್ ಅ ಕಮಾಡಿಟಿ. ಅಂದರೆ ಯಾರು ಬೇಕಾದರೂ, ಈಗ ನನಗೆ ಟೆಕ್ನಾಲಜಿ ಅರ್ಥ ಆಗಲ್ಲ, ನಿಮಗೂ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನೋ ನೀವೋ ಅದನ್ನು ಸುಲಭಕ್ಕೆ AI ಮುಖೇನ ಬಳಸ್ಕೊಂಡು ಉದ್ಯಮವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಐಡಿಯಾ, ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಡೊಮೈನ್ ನಾಲೆಜ್, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಥಿಂಕ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ವಾಟ್ somebody else is thinking, then technology is not a constraint anymore. Technology not being a constraint is both a challenge as well as an opportunity. ನಾನು ಹೇಳಿದಾಗೆ, ಯಾಕೆ ಚಾಲೆಂಜ್ ಅಪ್ಪ ಅಂತಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ದರಿಂದ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಸೊ ಚಾಲೆಂಜು.
ಯಾಕಪ್ಪ ಆಪರ್ಚುನಿಟಿ ಅಂತ ಅಂದರೆ ಇಟ್ ಹ್ಯಾಸ್ ಟ್ರೂಲಿ ಡೆಮಾಕ್ರಟೈಸ್ಡ್ ಆಂಟ್ರಪ್ರಿನರ್ಶಿಪ್. ಯಾರು ಬೇಕಾದರೂ ಇವತ್ತು ಆಂಟ್ರಪ್ರಿನರ್ ಆಗಬಹುದಾಗಿದೆ. ಯಾಕೆ ಅಂತಂದರೆ ಟೆಕ್ನಾಲಜಿ ಇಸ್ ನೋ ಮೋರ್ ಅ ಹರ್ಡಲ್. ಅಫ್ಕೋರ್ಸ್ ಅದನ್ನ ಫೈನ್ ಟ್ಯೂನ್ ಮಾಡಬೇಕಾಗತ್ತೆ. ನಿಮಗೆ ರೆಡಿಮೇಡ್ ನಿಮ್ಗೇನು ಬೇಕೋ ಅದು ಸಿಕ್ಕಲ್ಲ. ಆದರೆ ಟು ಅನ್ ಎಕ್ಸ್ಟೆಂಟ್ ನೀವು ಅದನ್ನು ಬಳಸ್ಕೊಂಡು ಅಟ್ಲೀಸ್ಟ್ POC ಸ್ಟೇಜ್ಗೋ ಅಥವಾ ಅದರ ನೆಕ್ಸ್ಟ್ ಸ್ಟೇಜ್ಗೋ ತೊಗೊಂಡು ಹೋಗಿ ನಿಮ್ಮ ಹೂಡಿಕೆ ಪಡ್ಕೊಳ್ಳೋದಕ್ಕೆ ಮತ್ತು ಅದರ ಮುಂದಿನ ಹಂತದ ಇನ್ವೆಸ್ಟರ್ಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಅದಕ್ಕೆ ಬೇಕಾದಷ್ಟಾದ್ರೂ ಇವತ್ತು ತಂತ್ರಜ್ಞಾನ ಎಲ್ಲರಿಗೂ ಲಭ್ಯ ಇರುವಂಥದ್ದು. ಸ್ಟಾರ್ಟಪ್ ಅಥವಾ ಉದ್ಯಮ ಯಾವುದನ್ನೇ ಶುರು ಮಾಡಬೇಕಾದ್ರೂ ಕೂಡ ಅದಕ್ಕೆ ಸರಿಯಾದ ಸಪೋರ್ಟ್ ಸಿಸ್ಟಮ್ ಇರಬೇಕಾಗತ್ತೆ. ಕೇವಲ ಕೆಲಸಗಾರರು ಮಾತ್ರ ಅಲ್ಲ, ಒಂದು ಈ ಉದ್ಯಮಿಗಳಲ್ಲಿ ಅಥವಾ ಈ ಯಂಗ್ಸ್ಟರ್ಸಲ್ಲಿ ಒಂದೇನೆಂದರೆ ಅದನ್ನೂ ನಾನೇ ಮಾಡ್ತೀನಿ, ಇದನ್ನೂ ನಾನೇ ಮಾಡ್ತೀನಿ, ಈ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹ ಜಾಸ್ತಿ ಇರುತ್ತೆ. ಒಂದು ಉದ್ಯಮ ಅಥವಾ ಸ್ಟಾರ್ಟಪ್ ನವೋದ್ಯಮ ಸಕ್ಸಸ್ ಆಗಬೇಕು ಅಂದರೆ 5 ಸೂತ್ರಾಸ್ ಏನು ಕೊಡ್ತೀರಿ ನೀವು? ನಂಬರ್ ಗೊತ್ತಿಲ್ಲ 5, ಆದರೆ ಆ ಥರ ಯೋಚಿಸಿಲ್ಲ ನಾನು. ಆದರೆ ನೀವು ಈ ಪ್ರಶ್ನೆ ಶುರು ಮಾಡ್ತಾ ನೀವು ಕೇಳಿದ್ರಲ್ಲ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೋಗೋದು. ಅದನ್ನು ನಾನು ತುಂಬ ಜನರಲ್ಲಿ ನೋಡಿ, ಅದು ಮಾರ್ಕೆಟಿಂಗ್ ಮಾಡ್ತೀನಿ, ಪ್ರೊಡಕ್ಷನ್ ಮಾಡ್ತೀನಿ, ಬೇರೆ ಲೆಕ್ಕ ಪುಸ್ತಕನೂ ನಾನೇ ನೋಡ್ತಿರ್ತೀನಿ. ನಾನು ತುಂಬ ಜನ ನೋಡಿದ್ದೀನಿ. ಅದು ಸಣ್ಣದಾಗಿ ಶುರು ಮಾಡಿದವರು ಇದೊಂದು ಸಮಸ್ಯೆ. ತುಂಬ ಸಣ್ಣ ಇದರಲ್ಲಿ ಇರಬೇಕಾದ್ರೆ, ಸ್ಟೇಜಲ್ಲಿ ಇರಬೇಕಾದ್ರೆ ಅದು ಪರವಾಗಿಲ್ವೇನೋ. ಆದರೆ ಒಂದು ನವೋದ್ಯಮ ಕಟ್ಟಕ್ಕೆ ಒಂದು ಉದಾತ್ತವಾದ ಮನಸ್ಥಿತಿ ಬೇಕು. ಏನಪ್ಪ ಅಂತಂದರೆ, ಒಂದು ಇದನ್ನು ನಾನೇ ಕಟ್ತೀನಿ ಅಲ್ಲ, ನಾವೆಲ್ಲ ಸೇರಿ ಕಟ್ಟೋಣ ಅಂತ ಅನ್ನೋವಂಥದ್ದು. ವೆನ್ ಯು ಆರ್ ಐಡೆಂಟಿಫೈಯಿಂಗ್ ಅ ಪಾರ್ಟ್ನರ್ ಆರ್ ಅ ಕೋ-ಫೌಂಡರ್, ಆ ಸ್ಟೇಜಲ್ಲಿ ಬೇಕು. ವೆನ್ ಯು ಆರ್ ಐಡೆಂಟಿಫೈಯಿಂಗ್ ಹ್ಯೂಮನ್ ರಿಸೋರ್ಸಸ್, ಅದನ್ನ ಬಿಲ್ಡ್ ಮಾಡೋಕ್ಕೆ ಆ ಸ್ಟೇಜಲ್ಲಿ ಬೇಕು. ಐ ಶುಡ್ ಬಿ ವಿಲ್ಲಿಂಗ್ ಟು ಪಾರ್ಟ್ ವಿತ್ ಈಕ್ವಿಟಿ. ಇನ್ವೆಸ್ಟರ್ಗಳನ್ನ ತೊಗೊಂಡ್ಬರ್ತಾ ಇರಬೇಕಾದ್ರೆ ಅವರು ಅನ್ರೀಸನಬಲ್ ಟರ್ಮ್ಸ್ ಕೊಡ್ತಾರೆ ನಿಮಗೆ, ನಿಮ್ಮಿಂದ ಈಕ್ವಿಟಿ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ನೀವು ಅನಿಸ್ತಾ ಇರುತ್ತೆ, ಅಯ್ಯೋ ನಂದು ಇಟ್ಸ್ $1 billion ಐಡಿಯಾ ಅಂತ. ಈ ಬಿಲಿಯನಲ್ಲಿ ಈ ಮನುಷ್ಯನೇ ನನ್ನ ಹತ್ರ ಏನಪ್ಪ ಅರ್ಧ ಕಿತ್ಕೊಂಡ್ಬಿಡ್ತಾ ಇದ್ದಾನಲ್ಲ ಅನ್ನೋದು ನನಗೇನು ಸಿಗುತ್ತೆ, ಕೊನೆಯಲ್ಲಿ ಎಲ್ಲರಿಗೂ ಕೊಟ್ಟು ನಾನು ಬರೀ ಕೈಯಲ್ಲಿ ಕೂರಬೇಕಾಗುತ್ತೆ. ಆ ಥರ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಹೋದರೆ ನವೋದ್ಯಮವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಉದಾತ್ತವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿ ಇರೋರು ನವೋದ್ಯಮವನ್ನು ಕಟ್ಟಬಲ್ಲರು, ಯಶಸ್ವಿಯಾಗಬಲ್ಲರು. ಸಂಕುಚಿತವಾಗಿ ಯೋಚನೆ ಮಾಡುವಂಥವ್ರು ಯಶಸ್ವಿಯಾಗೋದು ಈ ಫೀಲ್ಡಲ್ಲಿ ಸ್ವಲ್ಪ ಕಷ್ಟನೇ ಅಂತ. ಅದೊಂದು ಸಂಘಟನೆಯ ಥರ ಕೆಲಸ ಮಾಡಬೇಕಾಗತ್ತೆ. ಸಂಘಟನೆಯ ಥರ, ಒಂದು ಅರ್ಥದಲ್ಲಿ ಕೋಆಪರೇಟಿವ್ ಥರ. ಈಗ ಕೋಆಪರೇಟಿವ್ಗಳ ಫಿಲಾಸಫಿ ತಮಗೆ ಗೊತ್ತಿರುತ್ತೆ. ಏನಪ್ಪ ಅಂದರೆ ಕೋಆಪರೇಟಿವ್ ಫಿಲಾಸಫಿ, ಇನ್ಫ್ಯಾಕ್ಟ್ ನಮ್ಮ ದೇಶ ಕಟ್ಟೋದಕ್ಕೆ ಇವತ್ತಲ್ಲ, 100 ವರ್ಷದಿಂದ ಮಹಾತ್ಮ ಗಾಂಧಿ ಕೊಟ್ಟಂಥ ಸೂತ್ರ ಏನಪ್ಪ ಅಂತ ಅಂದರೆ, ನೀವು ಇದನ್ನು ಕೋಆಪರೇಟಿವ್ ಫಿಲಾಸಫಿ ಮೇಲೆ ಕಟ್ಟಿ, ವೆಸ್ಟರ್ನ್ ಎಕನಾಮಿಕ್ ಮಾಡೆಲ್ಸ್ ಮೊರೆ ಹೋಗಬೇಡಿ. ನೀವು ಈ ಸ್ವದೇಶಿ ಕಲ್ಪನೆಯಲ್ಲಿ ಇರೋವಂಥದ್ದು ಈ ಕೋಆಪರೇಟಿವ್ ಫಿಲಾಸಫಿನೇ. ಏನು ಕೋಆಪರೇಟಿವ್ ಫಿಲಾಸಫಿ ಅಂತ ಅಂದರೆ, ಆಲ್ ಫಾರ್ ಒನ್ ಆ್ಯಂಡ್ ಒನ್ ಫಾರ್ ಆಲ್ ಅಂತ. ಓಕೆ, ಎಲ್ಲರಿಗಾಗಿ ಒಬ್ಬ ಮತ್ತು ಒಬ್ಬನಿಗಾಗಿ ಎಲ್ಲರೂ ಅನ್ನೋವಂಥದ್ದು. ಇವತ್ತಿನ ಈ ಕೊಲಾಬರೇಟಿವ್ ಎಕಾನಮಿ ಅಂತ ಏನು ಕರಿತೀವಿ ನಾವು, ಅದು ಕೂಡ ಈ ತತ್ವದ ಮೇಲೇ ನಿಂತಿರುವಂಥದ್ದು. ಎಲ್ಲ ಪ್ರಾಬ್ಲಮ್ಗಳನ್ನೂ ನಾನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ಅಲ್ಲ, ನಾನು ಒಂದು ಸ್ವಲ್ಪ ಸಾಲ್ವ್ ಮಾಡ್ತೀನಿ, ಆಯಿತಾ, ನೀನೊಂದು ಸ್ವಲ್ಪ ಸಾಲ್ವ್ ಮಾಡು, ನಾವಿಬ್ಬರು ಇದನ್ನು ಜೋಡಿಸಿ ಇನ್ನೊಂದೇನೋ ಒಂದನ್ನು ಮಾಡೋಣ. ಓಕೆ, ಇಟ್ ಈಸ್ ಕಾಲ್ಡ್ ಬಿಲ್ಡಿಂಗ್ ಅನ್ ಇಕೋಸಿಸ್ಟಮ್ ವಿಚ್ ಇಸ್ ಕೊಲಾಬರೇಟಿವ್ ಇನ್ ನೇಚರ್. ಇವತ್ತು ಜಗತ್ತಿನಲ್ಲಿ ಮಾರುಕಟ್ಟೆ ಇರೋದು ಅಂಥದ್ದಕ್ಕೇ. ಇನ್ಫ್ಯಾಕ್ಟ್ ನಾವು ಸಿಲಿಕಾನ್ ವ್ಯಾಲಿ ಅಂತ ಏನು ಕರಿತೀವಿ, ಆ ಸಿಲಿಕಾನ್ ವ್ಯಾಲಿ ಕಲ್ಚರ್ನ ಮೂಲ ದ್ರವ್ಯ ಇರೋದೇ ಈ ರೀತಿಯ ಕೊಲಾಬರೇಟಿವ್ ಎಕಾನಮಿನಲ್ಲಿ, ಈ ರೀತಿಯ ಕೋಆಪರೇಟಿವ್ ತರಹದ ಫಿಲಾಸಫಿನಲ್ಲಿ. ಆ್ಯಂಡ್ ಥ್ಯಾಂಕ್ಫುಲಿ ಇಟ್ ಈಸ್ ಟ್ರಿಕ್ಲಿಂಗ್ ಡೌನ್, ಆರ್ ಇಟ್ ಹ್ಯಾಸ್ ಟ್ರಿಕಲ್ ಡೌನ್ ಟು ಇಂಡಿಯಾ ಆಲ್ಸೋ. ಹೆಚ್ಚಿನ ಆಂಟ್ರಪ್ರಿನರ್ಗಳು, ಅಟ್ಲೀಸ್ಟ್ ನನ್ನ ಸಂಪರ್ಕದಲ್ಲಿ ಬಂದವರು ನಾನು ನೋಡಿದ್ದೀನಿ, ಅವರು ಸಾಕಷ್ಟು ಉದಾತ್ತವಾಗಿ ಯೋಚಿಸ್ತಾರೆ. ಸೊ ಯಾರಾದರೂ ಸ್ಟಾರ್ಟಪ್ ಶುರು ಮಾಡ್ಕೊಳ್ಬೇಕು ಅಂದರೆ ಇದನ್ನು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕು. ಖಂಡಿತವಾಗಿ. ಭಾರತದಲ್ಲಿ ತತ್ವನ ಇಟ್ಕೊಂಡು ಅದನ್ನು ಕಟ್ತೀನಿ ಅಂತ ಹೋಗ್ಬೇಕು. ಭಾರತದಲ್ಲಿ ಸ್ಟಾರ್ಟಪ್ಗಳ ಪಾಲು ಭಾರತದ ಅಭಿವೃದ್ಧಿಯಲ್ಲಿ ಎಷ್ಟಿದೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ? ಈಗ ಕಡಿಮೆ ಇದೆ, ಬಹುಶಃ 5% 10% ಇರಬಹುದು ಒಟ್ಟಾರೆ ಲೆಕ್ಕದಲ್ಲಿ. ನನಗೆ ಈ ಅಂಕಿಅಂಶಗಳನ್ನು ನಾನು ಥ್ರೂ ದ ಹ್ಯಾಟ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಖಚಿತವಾಗಿ. ಲಕ್ಷಾಂತರ ಸ್ಟಾರ್ಟಪ್ಗಳಿವೆ, ಅವುಗಳ ಇವತ್ತಿನ ಶೇರ್ ಎಷ್ಟಪ್ಪ ಇದೆ ಇಂಡಿಯನ್ GDPನಲ್ಲಿ ಅಂತ ಅಂದರೆ ಗೊತ್ತಿಲ್ಲ, ಅದನ್ನು ನೋಡಿ ಹೇಳಬೇಕಾಗತ್ತೆ. ಆದರೆ ಇನ್ನು 10 ವರ್ಷಗಳಲ್ಲಿ ದೊಡ್ಡ ಉದ್ಯಮಗಳ ಪಾಲು, ಅಂದರೆ ಇವತ್ತಿನ ದೊಡ್ಡ ಉದ್ಯಮಗಳು ಅವುಗಳ ಪಾಲು ಏನಿದೆಯೋ ನಮ್ಮ GDPನಲ್ಲಿ, GDP ಅಂತ ಅಂದರೆ
ದ ಸಮ್ ಟೋಟಲ್ ಆಫ್ ಆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಗೆಟ್ಸ್ ಪ್ರೊಡ್ಯೂಸ್ಡ್ ಇನ್ ಅ ಕಂಟ್ರಿ, ಅದು ಸೇರಿ GDP ಅಂತ ಆಗುತ್ತೆ. ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇನ್ನು 10 ವರ್ಷದಲ್ಲಿ ಇವತ್ತಿನ ನವೋದ್ಯಮಗಳು, ದೊಡ್ಡ ಉದ್ಯಮಗಳ ಪಾಲು ಇವತ್ತೇನಿದೆಯೋ ಅದಕ್ಕಿಂತ ಬಹುಪಾಲು ಹೆಚ್ಚನ್ನು GDPಯ ಪರ್ಸೆಂಟೇಜ್ ಆಗಿ ಕ್ರಿಯೇಟ್ ಮಾಡುತ್ತವೆ ವಿತಿನ್ ದ ನೆಕ್ಸ್ಟ್ 10 years. ಅದಕ್ಕೆ ಕಾರಣ ಏನು ಅಂತಂದರೆ, ಓಕೆ, ಮೊದಲನೇದು ನಾನು ಹೇಳಿದ ಹಾಗೆ ಸ್ಟಾರ್ಟಿಂಗ್ ಸಮಥಿಂಗ್ ಆರ್ ಬಿಕಮಿಂಗ್ ಅನ್ ಆಂಟ್ರಪ್ರಿನರ್ ಇಸ್ ನೋ ಮೋರ್ ಗೋಯಿಂಗ್ ಟು ಬಿ ಅನ್ ಆಲ್ಟರ್ನೇಟಿವ್, ಬಟ್ ಇಟ್ಸ್ ಸ್ಲೋಲಿ ಬಿಕಮಿಂಗ್ ಅನ್ ಇಂಪರೇಟಿವ್, ಅನಿವಾರ್ಯ ಆಗ್ತಾ ಬರುತ್ತೆ. ಆದ್ದರಿಂದ ಹೆಚ್ಚೆಚ್ಚು ಜನ ಈ ಕಡೆಗೆ ಬರ್ತಾರೆ ಅಂತ ಅನ್ನೋದು ಮೊದಲನೇ ಅಂಶ. ಎರಡನೇ ಅಂಶ, ನಾನು ಈಗಾಗಲೇ ಹೇಳಿದಾಗೆ ದೊಡ್ಡ ಬಿಸ್ನೆಸ್ಗಳು ಸಾಲ್ವ್ ಮಾಡದೇ ಇರೋವಂಥ ವಿಷಯಗಳನ್ನ ಎತ್ಕೊಂಡು ಸಣ್ಣ ನವೋದ್ಯಮಗಳನ್ನು ಕಟ್ತಾ ಹೋಗ್ತಾರೆ ಅಂತ ಅನ್ನೋದು. ಮೂರನೆಯ ಮತ್ತು ಬಹುಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಇವತ್ತಿನವರೆಗೆ ಸ್ಟಾರ್ಟಪ್ ಬಗ್ಗೆ ಸಾಕಷ್ಟು ಬಜ್ ಇದೆ, ಆದರೆ ಈ ಸ್ಟಾರ್ಟಪ್ಗಳನ್ನು ಕಟ್ತಾ ಇರೋರು ಯಾರಪ್ಪ ಅಂತಂದರೆ ಹೆಚ್ಚು ಪಾಲು ಭಾರತದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳಿಂದ ಬಂದಿರೋವಂಥವ್ರು ಮತ್ತು ದೊಡ್ಡ ನಗರಗಳಲ್ಲಿ ಇರುವಂಥವ್ರು. ಓಕೆ, ಬೆಂಗಳೂರು, NCR, ಬಾಂಬೆ, ಈ ಥರದ್ದೆಲ್ಲ. ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಪಾಲು ಒಟ್ಟು ಬ್ಯಾಂಗ್ಳೂರು ಬಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದ್ರಿಂದ ಬೆಂಗಳೂರಿನ ಪಾಲು 40%ಗಿಂತ ಜಾಸ್ತಿ, 40%ಕ್ಕಿಂತನೂ ಅಧಿಕ ಭಾರತದ ಇದರಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ಗಳಿರೋದು. ಹೆಚ್ಚು ಕಡಿಮೆ 50 ಯೂನಿಕಾರ್ನ್ಗಳು ನಮ್ಮ ಬೆಂಗಳೂರಿನಲ್ಲೇ ಇವೆ. ಸೊ ಸಿಂಹ ಪಾಲು ಬೆಂಗಳೂರಿಂದು. ಸುಮ್ಮನೆ ಅಲ್ಲ ನಾವು ಸಿಲಿಕಾನ್ ವ್ಯಾಲಿ ಆಫ್ ದಿ ಈಸ್ಟ್ ಅಂತ ಎಲ್ಲ ಇದನ್ನು ಕರೆಯೋದು, ಇಟ್ಸ್ ಫಾರ್ ಅ ರೀಸನ್. ಇನ್ನೊಂದು 40% NCRಲ್ಲಿದೆ, ಇನ್ನು ಮಿಕ್ಕ 20% ನಮ್ಮ ದೇಶಾದ್ಯಂತ ಹರಿದು ಹಂಚೋಗಿದೆ, ಮೇನ್ಲಿ ಮೆಟ್ರೋಗಳಲ್ಲಿದೆ. ಈ ಟ್ರೆಂಡು ನಿಧಾನವಾಗಿ ಆದರೂ ಬದಲಾಗಿ B ಮತ್ತು C ಲೆವೆಲ್ ಸಿಟೀಸಲ್ಲಿ ಸ್ಟಾರ್ಟಪ್ಗಳಿಗೆ ಮನ್ನಣೆ ಸಿಗುವಂಥ, ಅಲ್ಲಿಂದ ಬರುವಂತಹ ಸ್ಟಾರ್ಟಪ್ಗಳು ದೊಡ್ಡದಾಗುವಂಥ. ಎಷ್ಟೋ ಜನ ಸ್ಟಾರ್ಟಪ್ಸನ್ನು ಶುರು ಮಾಡ್ತಾರೆ, ಸ್ವಲ್ಪ ಬೆಳೆಸ್ತಾರೆ, ಮಾರಿಬಿಡ್ತಾರೆ. ವೈ ಇಟ್ ಈಸ್ ಹ್ಯಾಪನಿಂಗ್? ನೀವೊಂದು ಕನಸು ಇಟ್ಕೊಂಡು ಸ್ಟಾರ್ಟಪ್ ಶುರು ಮಾಡ್ತೀರಿ, ಆಮೇಲೆ ಒಂದು ಹಂತಕ್ಕೆ ಬಂದ ತಕ್ಷಣ ಏಕದಮ್ ಮಾರಿಬಿಡ್ತೀರಿ. ಏನು ವಾಟ್ ಈಸ್ ದ ರೀಸನ್? ಅಂದರೆ ಬರೀ ಲಾಭ ಮಾಡ್ಕೊಳ್ಳೋದು ಅಷ್ಟೇ ರೀಸನ್ನ? ಏನು ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್? ತುಂಬ ಕಾಂಪ್ಲಿಕೇಟೆಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ. ಆಮೇಲೆ ಅದು ಅಷ್ಟು ತಪ್ಪು ಅಂತಲೂ ನಾವು ಹೇಳಬೇಕಾಗಿಲ್ಲ. ಯಾಕೆ ಅಂತಂದರೆ, ಆ ನವೋದ್ಯಮಕರ್ತ ಎಲ್ಲಿವರೆಗೆ ಸ್ಟಾರ್ಟಪ್ ಅವನ ಹತ್ರನೇ ಇರುತ್ತೋ ಅಲ್ಲಿವರೆಗೆ ಬದ್ಧತೆಯಿಂದ ಕೆಲಸ ಮಾಡಿ ಕೊನೆಗೆ ಎಕ್ಸಿಟನ್ನ ಪಡೆದ ಅಂದರೆ ನಾವು ಅವನನ್ನು ತುಂಬ ದೂಷಿಸಬಾರ್ದು. ಓಕೆ, ಈಗ ಯಾವುದೋ XYZ ಸ್ಟಾರ್ಟಪ್ ಇಂಡಿಯಾನಲ್ಲಿ 10 ವರ್ಷ ಓಕೆ ಒಂದು ಇ-ಕಾಮರ್ಸ್ ಇದನ್ನು ಕಟ್ತು ಅಂತ ಹೆಸರು ತೊಗೊಳ್ಳೋದು ಬೇಡ ಅಂತ ಇಟ್ಕೊಳ್ಳೋಣ. ಓಕೆ, ಆ ಪ್ರಾಸೆಸ್ಸಲ್ಲಿ ಅದು ಲಕ್ಷಾಂತರ ಜನರಿಗೆ, ಒಂದು ಡೆಲಿವರಿ ಬಾಯ್ ಇಂದ ಹಿಡಿದು ಅಲ್ಲಿ ಇರೋವಂಥ ತಂತ್ರಜ್ಞರವರೆಗೆ ಅನೇಕರಿಗೆ ಕೆಲಸ ಕೊಡ್ತು, ಎಲ್ಲ ಮಾಡ್ತು ಅಂತ ಇಟ್ಕೊಳ್ಳೋಣ. ಓಕೆ, ಹಾಗೆಯೇ ಅದು ಇಟ್ ಆಲ್ಸೋ ಬಿಲ್ಟ್ ಅನ್ ಇಕೋಸಿಸ್ಟಮ್ ಅರೌಂಡ್ ಇಟ್ ಬೇಸ್ಡ್ ಆನ್ ವಿಚ್ ಮೆನಿ ಅದರ್ಸ್ ಬಿಲ್ಟ್ ದಿಯರ್ ಬಿಸ್ನೆಸಸ್, ಅದು ಎಲ್ಲ ಮಾಡ್ತು ಅಂತ ಇಟ್ಕೊಳ್ಳೋಣ. ಕೊನೆಗೆ ಈ ಮನುಷ್ಯನ ಹತ್ರ ಅಷ್ಟೊತ್ತಿಗೆ ಹಂಚಿ 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 ಒಂದು 10% ಉಳ್ಕೊಂಡಿತ್ತು ಸ್ಟೇಕು ಅಂತ ಇಟ್ಕೊಳ್ಳೋಣ. ಓಕೆ, ಆ ಸ್ಟೇಕನ್ನು ಆತ ಮಾರಿ ಎಕ್ಸಿಟ್ ಆದ ಅಂತಂದರೆ ಐ ವಾಂಟ್ ಬ್ಲೇಮ್ ಹಿಮ್ ಟೂ ಮಚ್. ಯಾಕೆ ಅಂತಂದರೆ ಆತ ಅಷ್ಟು ಪರಿಶ್ರಮ ಹಾಕಿ ಈ ಥರದ್ದೊಂದನ್ನು ಕಟ್ಟಿದ್ದಾನೆ, ಎಕ್ಸಿಟ್ ಆಗಿದ್ದಾನೆ. ಆ ಬಿಸ್ನೆಸ್ ಮುಚ್ಚೋಗಲ್ವಲ್ಲ, ಆ ಬಿಸ್ನೆಸ್ನ ಮತ್ತೆ ಯಾರೋ ನಡೆಸ್ತಾರಲ್ಲ, ಅದು ವಿಸ್ತರಿಸ್ತಾ ಹೋಗುತ್ತಲ್ಲ. ಓಕೆ, ಯು ಶುಡ್ ಆಲ್ವೇಸ್ ಎನ್ವಿಷನ್ ಅ ಬಿಸ್ನೆಸ್ ಆ್ಯಸ್ ಅ ಗೋಯಿಂಗ್ ಕನ್ಸರ್ನ್ ಅಂತ ಹೇಳ್ತೀವಿ. ಗೋಯಿಂಗ್ ಕನ್ಸರ್ನ್ ಏನಪ್ಪ ಅಂತಂದರೆ ಗೋಯಿಂಗ್ ಫಾರ್ ಪರ್ಪೆಚುಟಿ ಅಂತ, ಶಾಶ್ವತವಾಗಿ ನಿಲ್ಲುವಂಥ ಉದ್ಯಮ. ಓಕೆ, ಸಮಥಿಂಗ್ ದಟ್ ಸ್ಟೇಸ್ ಫಾರ್ ಪರ್ಪೆಚುಟಿ ಅಂತ ಯೋಚನೆ ಮಾಡಬೇಕು. ಆ್ಯಂಡ್ ವೆನ್ ಯು ಆರ್ ಥಿಂಕಿಂಗ್ ಆಫ್ ಅ ಬಿಸ್ನೆಸ್ ಲೈಕ್ ದ್ಯಾಟ್, ಯು ಆರ್ ನಾಟ್ ವರಿಡ್ ಅಬೌಟ್ ದಿ ಆಂಟ್ರಪ್ರಿನರ್, ಯು ಆರ್ ವರಿಡ್ ಅಬೌಟ್ ದಿ ಎಂಟರ್ಪ್ರೈಸ್. ಓಕೆ, ಉದ್ಯಮದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು, ಆಂಟ್ರಪ್ರಿನರ್ ಬಗ್ಗೆ ಅಲ್ಲ. ಹೆಚ್ಚಿನ ಆಂಟ್ರಪ್ರಿನರ್ಗಳು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಆ ಉದ್ಯಮಗಳನ್ನು ಪ್ರೀತಿಸ್ತಾರೆ, ಬೆಳೆಸ್ತಾರೆ, ಪೋಷಿಸ್ತಾರೆ. ಅದನ್ನು ಬಿಟ್ಟು ಹೋಗೋದು, ಈಗ ಅವ್ರು ಬಿಟ್ಟು ಹೋಗ್ತಾರೆ ಅಂತ ನಾವು ನೋಡಿ ಬೇಜಾರು ಮಾಡ್ಕೊತಿದ್ದೀವಿ ಅಂದರೆ ಪಾಪ ಬಿಟ್ಟು ಹೋಗೋರ್ಗೆ ಅವ್ರಿಗೆ ಎಷ್ಟು ಬೇಜಾರಾಗ್ತಿರ್ಬೇಕು. ಆದರೆ ಅನಿವಾರ್ಯವಾಗಿ ಅವರು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರಬಹುದು. ಆ್ಯಂಡ್ ಮೆನಿ ಟೈಮ್ಸ್ ದಟ್ ವಿಲ್ ಬಿ ಪಾರ್ಟ್ ಆಫ್ ದಿ ಟರ್ಮ್ಸ್ ಲೇಡ್ ಔಟ್ ಬೈ ದಿ ಇನ್ವೆಸ್ಟರ್. ಇದನ್ನು ನೀನು ಇಲ್ಲಿವರೆಗೆ ನೀನು ಓಕೆ, ಅದಾದಮೇಲೆ ನಾನು ಐ ವಿಲ್ ಬ್ರಿಂಗ್ ಇನ್ ಪ್ರೊಫೆಷನಲ್ಸ್, ಐ ವಿಲ್ ಬ್ರಿಂಗ್ ಇನ್ ಹೂವರ್ ಫ್ರಮ್ ದಿ ಔಟ್ಸೈಡ್. ಈ ಕಾರಣಗಳಿಗೆ ಮೆನಿ ಟೈಮ್ಸ್ ದಿ ಬಿಸ್ನೆಸ್ ಬೀಯಿಂಗ್ ವೆರಿ ಕ್ಲೋಸ್ ಟು ದ ಹಾರ್ಟ್ ಆಫ್ ದಿ entrepreneur can even hurt the business.
ನಮಗೆ ಗೊತ್ತಿಲ್ಲದೇ ನಮ್ಮ ಮಕ್ಕಳಿಗೆ ವಿರುದ್ಧವಾಗಿರುವಂಥ ಡಿಸಿಷನ್ಗಳನ್ನ ತೊಗೊಂಡ್ಬಿಡ್ತೀವಲ್ಲ, ಬೇಕು ಅಂತ ಮಾಡಲ್ಲ ಅದನ್ನು. ಆದರೆ ನಾವು ಎಷ್ಟು ಎಮೋಷ್ನಲಿ ಇನ್ವಾಲ್ವ್ ಆಗಿರ್ತೀವಿ ಅಂತ ಅಂದರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಸಿ ಥಿಂಗ್ಸ್ ಕ್ಲಿಯರ್ಲಿ. ಹಲವೊಮ್ಮೆ ಆ ಕಾರಣಗಳಿಗೂ ಆಗುತ್ತೆ. ಅಫ್ಕೋರ್ಸ್ ಗ್ರೀಡ್ ಮೈಟ್ ಆಲ್ಸೋ ಪ್ಲೇ ಅ ರೋಲ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಇದನ್ನು ಪಾಸಿಟಿವ್ ಆಗೇ ನೋಡಬೇಕಾಗಿದೆ ಅಂತ ಅನ್ಸುತ್ತೆ. ಒಟ್ಟಾರೆ ಸಕ್ಸಸ್ ರೇಟ್ ಆಫ್ ಸ್ಟಾರ್ಟಪ್ಸ್ ಎಷ್ಟಿದೆ ಈಗ ಇಂಡಿಯಾದಲ್ಲಿ? ಸಕ್ಸಸ್ ರೇಟ್ ನಾವು ಆಗಲೇ ಹೇಳಿದ್ರಿ ಅಂಕಿಅಂಶ, ಬಟ್ ಸ್ಟಿಲ್ ಅಂದಾಜು ಸಕ್ಸಸ್ ರೇಟ್ ಇದೆ. ಎಲ್ಲರೂ ಯಾರ ಜೊತೆ ಮಾತಾಡಿದ್ರೂ 1 in 10 ಅನ್ನೋ ಥರ ಮಾತಾಡ್ತಾರೆ. ಆದರೆ ಇದನ್ನು ನೀವು ಪ್ರಮಾಣವಾಗಿ ಇಟ್ಕೊಳ್ಬಾರ್ದು. ಯಾಕೆ ಅಂತ ಅಂದರೆ ಯಾವ ಕ್ಷೇತ್ರದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅನ್ನೋ ಥರ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅದು 1 in 10 ಇರ್ಬೋದು, ಇನ್ಯಾವುದ್ರಲ್ಲೂ 1 in 50 ಇರ್ಬೋದು, ಇನ್ಯಾವುದ್ರಲ್ಲೂ 1 in 5 ಕೂಡ ಇರ್ಬೋದು. ಈಗ ಎಟ್ಟೆಕ್ಕಲ್ಲಿ ಒಂಥರ ಇರುತ್ತೆ, ಇನ್ಯಾವುದೋ ಒಂದು ಹೆಲ್ತ್ ಟೆಕ್ಕಲ್ಲಿ ಇನ್ನೊಂದು ಥರ ಇರುತ್ತೆ, ಇನ್ನೊಂದು ಯಾವುದೋ ಫಿನ್ಟೆಕ್ಕಲ್ಲಿ ಒಂಥರ ಇರುತ್ತೆ. ಆ ಥರ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಥರ. ಇವತ್ತಿನ ಫ್ಲೇವರ್ ಆಫ್ ದ ಸೀಸನ್ ಈಸ್ AI. ನೀವು ದಿನಕ್ಕೊಂದು ಕ್ಷಣಕ್ಕೊಂದು ಸ್ಟಾರ್ಟಪ್ಪು ಬರ್ತಾ ಇರೋದು ನೋಡ್ತಾ ಇದ್ದೀರಾ. ಅದು ಅವುಗಳಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗುತ್ತವೆ, ಎಷ್ಟು ಆಗಲ್ಲ ಅಂತ ಅನ್ನೋದನ್ನು ನಾವು ಇವತ್ತು ಮಹಾಜ್ಞಾನಿಗಳಂತೆ ಪ್ರಿಡಿಕ್ಟ್ ಮಾಡಿದ್ರೆ ನಾಳೆ ಮುಟ್ಟಾಳ್ರ ಥರ ಕಾಣಿಸ್ತೀವಿ. ಯಾಕೆಂತಂದರೆ ಆಲ್ ದೋಸ್ ಪ್ರಿಡಿಕ್ಷನ್ಸ್ ವಿಲ್ ಬಿ ಪ್ರೂವನ್ ರಾಂಗ್. ಸೊ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೆಚ್ಚು ಜನರು ಸ್ಟಾರ್ಟಪ್ಗಳ ಕಡೆಗೆ ಬರ್ತಾ ಇದ್ದಾರೆ, ಒಲವು ತೋರಿಸ್ತಾ ಇದ್ದಾರೆ. ಮತ್ತು ಆ ಕಾರಣದಿಂದಾಗಿ ಒಟ್ಟು ಸಕ್ಸಸ್ಫುಲ್ ಆಗುವಂಥ ಸ್ಟಾರ್ಟಪ್ಗಳ ಸಂಖ್ಯೆ ಬಹುಮಟ್ಟಿಗೆ ಹೆಚ್ಚಲಿದೆ ಅಂತ ಅನ್ನೋ ಆಶಾವಾದವನ್ನಂತೂ ನಾವು ಇವತ್ತು ಖಂಡಿತ ಇಟ್ಕೊಳ್ಬಹುದಾಗಿದೆ, ಫಾರ್ ದ ರೀಸನ್ಸ್ ದಟ್ ಐ ಸ್ಟೇಟೆಡ್ ಅರ್ಲಿಯರ್. ಒಬ್ಬ ಆಂಟ್ರಪ್ರನರ್ ಆಗಿ, ಇನ್ವೆಸ್ಟರ್ ಆಗಿ ನಿಮ್ಮನ್ನು ಈ ಪ್ರಶ್ನೆ ನಾನು ಕೇಳಲೇಬೇಕು, ನಿಮ್ಮಿಂದ ಉತ್ತರ ಬರಲೇಬೇಕು. ನಾನು ಈಗಾಗಲೇ ಕೇಳಿದೆ, ನೀವು ಅದನ್ನು ಹೇಳಲಿಲ್ಲ. ಪಂಚಸೂತ್ರಗಳೇನು ಫಾರ್ ಅ ಸ್ಟಾರ್ಟಪ್? ಯಾರೇ ಸ್ಟಾರ್ಟಪ್ ಶುರು ಮಾಡಬೇಕಾದ್ರೂ ಪಂಚಸೂತ್ರಗಳೇನು? ಓಕೆ, ಪಂಚಸೂತ್ರಗಳು ಗೊತ್ತಿಲ್ಲ, ಆದರೆ ಪಂಚ್ ಸೂತ್ರ ಏನಪ್ಪ ಅಂತ ಅಂದರೆ, ನೀವು ನವೋದ್ಯಮವನ್ನು ಕಟ್ಟೋದಕ್ಕೆ ಇವತ್ತು ಪೂರಕವಾದಂತಹ ಸಲಕರಣೆಗಳು ಲಭ್ಯ ಇದೆ. ಅದನ್ನು ಅದನ್ನು ಕಟ್ಟೋದಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಬೇಕಾಗಿದೆ ಅಂತ ಅನ್ನೋದು. ಆ ಮನಸ್ಥಿತಿ ಏನಪ್ಪ, ಆ ಪಂಚಸೂತ್ರ ಏನಪ್ಪ ಅಂತಂದರೆ, ಟು ಡೆವಲಪ್ ದಿ ಎಬಿಲಿಟಿ ಟು ಲರ್ನ್ ಕಂಟಿನ್ಯೂಸ್ಲಿ. ನಾನು ಈಗಾಗಲೇ ಹೇಳಿದ್ನಲ್ಲ, ಇರೋದು ಒಂದೇ ಸೂತ್ರ ಎಲ್ಲರಿಗೂ, ನನಗೂ ನಿಮಗೂ, ನಾಳೆ ನವೋದ್ಯಮಕರ್ತರಾಗೋರ್ಗು. ನಿರಂತರ ಕಲಿಕೆ ಏನಿದೆ ಅದೊಂದೇ. ಅದು ಸುಲಭದ್ದಲ್ಲ ಇವತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ, ಯಾಕೆ ಸುಲಭದ್ದಲ್ಲ ಅದು ಅಂತಂದರೆ, ವಿ ಆರ್ ಗಿವನ್ ಟು ಪ್ಯಾಸಿವ್ ಕನ್ಸಂಪ್ಷನ್ ಇವತ್ತು. ಪ್ಯಾಸಿವ್ ಕನ್ಸಂಪ್ಷನ್. ಓಕೆ, ಸೊ ಈ ಪ್ಯಾಸಿವ್ ಕನ್ಸಂಪ್ಷನ್ ಮೈಂಡ್ಸೆಟ್ ಇರೋರಿಗೆ ನಾವು ಏನೋ ಹೊಸದು ನನಗೆ ಬರ್ತಾ ಇದೆ ಅಂತ ಅನ್ನಿಸ್ತಿರುತ್ತೆ, ಆದರೆ ಹೊಸದೇನೂ ಕಲಿತಿರಲ್ಲ. ಓಕೆ, ಹೊಸದು ಕಲಿಬೇಕು ಅಂತ ಅಂದರೆ ಐ ನೀಡ್ ಟು ಗೋ ಇನ್ವೆಸ್ಟೆಡ್. ಓಕೆ, ನಾನು ನನ್ನ ಮನಸ್ಸನ್ನು, ನನ್ನ ಬುದ್ಧಿಶಕ್ತಿಯನ್ನು ಹೂಡಬೇಕು ಅಲ್ಲಿ. ಐ ನೀಡ್ ಟು ಇನ್ವೆಸ್ಟ್ ಮೈ ಸೆಲ್ಫ್ ಇನ್ ಟು ಇಟ್. ಅದನ್ನು ಮಾಡೋದು ಇವತ್ತು ಭಾಳ ಕಷ್ಟ ಆಗಿದೆ. ಓಕೆ, ಬ್ರೈನು ಒಂದು ಮಸಲ್ ಅಂತ ಹೇಳ್ತಾರಲ್ಲ, ಇಟ್ಸ್ ಅ ಮಸಲ್, ಯು ನೀಡ್ ಟು ಟ್ರೈನ್ ಇಟ್. ಓಕೆ, ಬೇರೆ ಎಲ್ಲ ಮಸಲ್ಗಳ ಥರನೇ ಯು ನೀಡ್ ಟು ಟ್ರೈನ್ ದಿಸ್ ಮಸಲ್. ಆ ಜಡತ್ವ ಸಾಮಾಜಿಕ ಮಾಧ್ಯಮಗಳ ದೆಸೆಯಿಂದನೋ ಅಥವಾ ನಮ್ಮ ಕೈಯಲ್ಲಿರೋ ಉಪಕರಣಗಳ ದೆಸೆಯಿಂದನೋ ಇವತ್ತು ನಮ್ಮಲ್ಲಿ ಬಂದುಬಿಟ್ಟಿರೋದ್ರಿಂದ ಈ ನಿರಂತರ ಕಲಿಕೆ ಕಷ್ಟ ಆಗ್ತಾ ಇದೆ. ಕಲಿಕೆಯ ಭ್ರಮೆ ಇದೆ, ಆದರೆ ನಿಜವಾದ ಕಲಿಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು. ಅದನ್ನು ಮಾಡೋದಕ್ಕೆ ಸಾಧ್ಯ ಆದರೆ, ಎಸ್ಪೆಷಲಿ ನಮ್ಮ ಯುವ ಪೀಳಿಗೆಗೆ, ದ ರಿಯಲ್ ಪಂಚಸೂತ್ರ ಇಸ್ ಇನ್ ಡೆವಲಪಿಂಗ್ ದಿ ಎಬಿಲಿಟಿ ಟು ಕೀಪ್ ಲರ್ನಿಂಗ್ ಕಂಟಿನ್ಯೂಸ್ಲಿ. ಅಫ್ಕೋರ್ಸ್ ಹತ್ತಾರು ಬೇರೆ ಬೇರೆ ವಿಷಯಗಳನ್ನು ಹೇಳ್ಬೋದು. ಒಂದು ಸ್ಕಿಲ್ಲನ್ನು ನೀವು ಸರಿಯಾಗಿ ಡಾಮಿನೇಟ್ ಮಾಡಿ ಕಲ್ತ್ಕೊಳ್ಳಿ ಅಂತ. ಬಿ ಅ ಮಾಸ್ಟರ್ ಆಫ್ ಒನ್ ಆ್ಯಂಡ್ ಅ ಜಾಕ್ ಆಫ್ ಅ ಫ್ಯೂ, ಆರ್ ಅ ಮಾಸ್ಟರ್ ಆಫ್ ಅಟ್ಲೀಸ್ಟ್ ಫ್ಯೂ. ಮಾಸ್ಟರ್ ಅಂದರೆ ದೊಡ್ಡ ಮಟ್ಟಿಗಿನ ಮಾಸ್ಟ್ರಿ ಅಲ್ಲ. ಆ್ಯಂಡ್ ಇವತ್ತು ಮಾಸ್ಟ್ರಿ ಸಾಧಿಸೋದು ತುಂಬ ಕಷ್ಟನೂ ಅಲ್ಲ. ಯಾಕೆ ಅಂತಂದರೆ 99%, ಅದನ್ನು ಕಮ್ಮಿ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ, 99% ಆಫ್ ಆಲ್ ದ ನಾಲೆಡ್ಜ್ ಇನ್ ದ ವರ್ಲ್ಡ್ ಇಸ್ ಅವೈಲಬಲ್ ಟು ಯು ಫ್ರೀ. ಇನ್ಯಾವುದೋ 1% ಕುಡ್ ಬಿ ಬಿಹೈಂಡ್ ಅ ಪೇ ವಾಲ್, ಕುಡ್ ಬಿ ವಿತ್ ಇನ್ ದ ಕನ್ಫೈನ್ಸ್ ಆಫ್ ಸಮ್ ಯೂನಿವರ್ಸಿಟಿ,
ಅಥವಾ ಇನ್ಯಾವುದೋ ಭಾಳ ಕ್ಲಾಸಿಫೈಡ್ ಥರದ ಇನ್ಫಾರ್ಮೇಷನ್ ನಿಮಗೆ ಸಿಗದೇ ಇರಬಹುದು. ಆದರೆ ಮಿಕ್ಕಂತೆ ಕಲಿಯೋ ಮನಸ್ಸಿದ್ದವ್ರಿಗೆ ಕಲಿಕೆಯ ಸಾಮಗ್ರಿ ಏನಿದೆ ಅದು ಉಚಿತವಾಗಿ ಇವತ್ತು ಲಭ್ಯ ಇದೆ. ನೀವು ಅದಕ್ಕೆ ಕಟ್ಟಬೇಕಾಗಿರೋ ಬೆಲೆ ಏನಪ್ಪ ಅಂದರೆ ನೀವು ಡೇಟಾಗೆ ಏನು ಕೊಡ್ತೀರಾ ಆ ಬೆಲೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲದೆ ನಿಮಗದು ಈಸಿಯಾಗಿ ಲಭ್ಯ ಇರೋದ್ರಿಂದ ಕಲಿಕೆ ಸಾಮಗ್ರಿ ಕೊಡ್ತಾ ಇಲ್ಲ. ಆದರೆ ಕಲಿಕೆಗೆ ಬೇಕಾದಂಥ ಮನಸ್ಥಿತಿ ಏನಿದೆ ಅದನ್ನು ಬೆಳೆಸ್ಕೊಳ್ಬೇಕಾಗಿದೆ ಟು ವಿನ್ ಇನ್ ದ ಫ್ಯೂಚರ್. ಆ್ಯಂಡ್ ಬೇರೆಯವ್ರನ್ನ ಮಣಿಸೋದಕ್ಕೆ ಇರೋವಂಥ ಪಂಚಸೂತ್ರ ಇದನ್ನೇ. ಫೈನಲ್ ಕ್ವೆಶ್ಚನ್, ಒಬ್ಬ ವ್ಯಕ್ತಿ ಸ್ಟಾರ್ಟಪ್ ಶುರು ಮಾಡಿ ಅದು ಕೈ ಕೊಟ್ಟು ಸೋತು ಮತ್ತೊಂದು ಸಲ ಸ್ಟಾರ್ಟಪ್ ಕಟ್ಟಬಹುದಾ, ಗೆಲ್ಲಬಹುದಾ? ಖಂಡಿತ ಕಟ್ಟಬಹುದು. ಇನ್ಫ್ಯಾಕ್ಟ್ ಇವತ್ತಲ್ಲ, ನಾನು ಹೇಳಿಲ್ಲ ಸಿಲಿಕಾನ್ ವ್ಯಾಲಿ ಕಲ್ಚರ್ ಅಂತ, ಆ ಕಲ್ಚರ್ನ ಮೂಲದಲ್ಲಿರುವಂಥದ್ದು ಮತ್ತು ಈಗ ನಮ್ಮ ದೇಶದಲ್ಲೂ ಇರುವಂಥದ್ದು ಏನಪ್ಪ ಅಂತ ಅಂದರೆ ಟು ಸೆಲೆಬ್ರೇಟ್ ಫೇಲ್ಯೂರ್. ಓಕೆ, ಸೆಲೆಬ್ರೇಟ್ ಫೇಲ್ಯೂರ್, ಟು ಸೆಲೆಬ್ರೇಟ್ ಫೇಲ್ಯೂರ್. ಸೊ ಸೆಲೆಬ್ರೇಟ್ ಫೇಲ್ಯೂರ್ ಅಂದರೆ ಇವನು ಸೋಲ್ತ ಅಂತ ಅದಲ್ಲ. ಆದರೆ ಇವನು ಪ್ರಯತ್ನ ಪಟ್ಟ ಮತ್ತು ಈ ಕಾರಣಗಳಿಗೆ ಇದು ಯಶಸ್ವಿ ಆಗಲಿಲ್ಲ, ಆದರೆ ಅದರಿಂದ ಕಲಿತ ಪಾಠಗಳನ್ನು ಇವನು ತನ್ನ ಮುಂದಿನ ನವೋದ್ಯಮ ಪ್ರಯತ್ನದಲ್ಲಿ ಬಳಸ್ಕೊಳ್ಬಹುದು ಅನ್ನೋಂಥದ್ದಿದ್ದರೆ ಅದನ್ನು ವಿ ಸಿಗಳು ಕೂಡ ಬೆಂಬಲಿಸ್ತಾರೆ. ಇನ್ಫ್ಯಾಕ್ಟ್ ದೇ ಲುಕ್ ಫಾರ್ ಪೀಪಲ್ ಹೂ ಹ್ಯಾವ್ ಅಟೆಂಪ್ಟೆಡ್ ಅ ಸ್ಟಾರ್ಟಪ್ ಅರ್ಲಿಯರ್. ಓಕೆ, ಈವನ್ ಇಫ್ ದೇ ಹ್ಯಾವ್ ಫೇಲ್ಡ್, ವಿ ಸಿಗಳ ಹಣ ತಗೊಂಡು ಅದನ್ನು ಹಿಂದಿರುಗಿಸಲಾರದೆ ಹೋದಂಥ ಸ್ಟಾರ್ಟಪ್ಗಳಿಗೂ ಕೂಡ ಹೊಸದಾಗಿ ವಿ ಸಿಗಳು ಫಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ. ಯಾಕೆ ಅಂತಂದರೆ ಹಿ ವಿಲ್ ಬಿ ವೈಸರ್ ಫ್ರಮ್ ಹಿಸ್ ಫೇಲ್ಯೂರ್ ಅನ್ನೋವಂಥ ದೃಷ್ಟಿಯಿಂದ. ಸೊ ಹಣದ ವಿಷಯದಲ್ಲೇ ಜನ ಹಿಂದೆ ಮುಂದೆ ನೋಡ್ತಿಲ್ಲ ಅಂತಂದರೆ ಅದು ಇಟ್ ಈಸ್ ನೋ ಮೋರ್ ಅ ಬ್ಲ್ಯಾಕ್ ಮಾರ್ಕ್. ಒಂದು ಸ್ಟಾರ್ಟಪ್ ಅಟೆಂಪ್ಟ್ ಮಾಡಿ ಸೋತಪ್ಪ, ಒಂದನ್ನು ಮುಟ್ಟೋದು ಬೇಡ ಅನ್ನೋ ಥರದ್ದು ಆ ಥರದ್ದು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ದೇ ಆರ್ ಎನ್ಕರೇಜ್ಡ್. ಇನ್ಫ್ಯಾಕ್ಟ್ ಸ್ಟಾರ್ಟಪ್ ಸೋತಂಥವ್ರು ನಾನೇ ನೋಡಿದ್ದೀನಿ ಬೇಕಾದಷ್ಟು ಉದಾಹರಣೆಗಳನ್ನ. ಸ್ಟಾರ್ಟಪ್ ಕಟ್ಟಕ್ಕೆ ಟ್ರೈ ಮಾಡಿ ಸೋತಂಥವ್ರನ್ನ ವಿ ಸಿಗಳೇ ಇನ್ಯಾವುದೋ ನೋಡು ಈ ಥರದ್ದೊಂದು ಐಡಿಯಾ ಇದೆಯಂತೆ, ಅದನ್ನು ಅವನಿಗೆ ಮಾಡೋಕ್ಕಾಗ್ತಿಲ್ಲ, ಸೊ ನೀನೇ ಏನಕ್ಕೆ ಇದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತನೋ, ಅಥವಾ ನೀನು ಅವ್ರ ಜೊತೆ ಹೋಗಿ ಕೈ ಜೋಡಿಸು, ನಿನ್ನ ಸ್ಕಿಲ್ ಸೆಟ್ಟು ಮತ್ತು ಇದು ಮ್ಯಾಚ್ ಆಗುತ್ತೆ, ಇನ್ನೊಬ್ಬನ ಜೊತೆ ಹೋಗಿ ಅವನ ಜೊತೆ ನೀನು ಮಾತಾಡಿ ನೀನು ಆ ಒಂದು ಕಂಪ್ನಿನಲ್ಲಿ ಸ್ಟೇಕ್ ತೊಗೊಂಡು ಇದು ಮಾಡು ಅಂತನೋ ಆ ಥರ. ಸೊ ದ್ಯಾಟ್ ಇಸ್ ವಾಟ್ ಐ ಮೀನ್ ವೆನ್ ಐ ಸೇ ಸೆಲೆಬ್ರೇಟಿಂಗ್ ಫೇಲ್ಯೂರ್. ಇನ್ಫ್ಯಾಕ್ಟ್ ನೀವು ಕೊನೆ ಪ್ರಶ್ನೆ ಅಂತ ಹೇಳಿರೋದ್ರಿಂದ ವಿ ನೀಡ್ ಟು ಸೆಲೆಬ್ರೇಟ್ ಆಂಟ್ರಪ್ರನರ್ಸ್ ದ ಸೇಮ್ ವೇ. ನಾವು ನಮ್ಮ ದೇಶದಲ್ಲಿ ಒಂದು ಕಾಲಕ್ಕೆ ಹೇಳಿದ್ವಿ ಜೈ ಜವಾನ್ ಜೈ ಕಿಸಾನ್ ಅಂತ ಅಲ್ವಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೇಳಿದಂಥ ಮಾತದು ಭಾಳ ಇದು. ನಾವು ನವೋದ್ಯಮಕರ್ತರನ್ನು ಇಟ್ಕೊಂಡು ಆಂಟ್ರಪ್ರನರ್ಗಳನ್ನು ಇಟ್ಕೊಂಡು ಈ ತರಹದ ಘೋಷವಾಕ್ಯವನ್ನು ಏನೋ ಅದನ್ನ ಮನಸ್ಸಲ್ಲಿದ್ದರೂ ಸಾಕು, ಅದನ್ನ ನಾವು ಜೋರಾಗಿ ಉಚ್ಚರಿಸಿ ಹೇಳಬೇಕು ಅಂತ ಏನಿಲ್ಲ. ಬಟ್ ವಿ ನೀಡ್ ಟು ಸೆಲೆಬ್ರೇಟ್ ಆಂಟ್ರಪ್ರನರ್ಸ್ ಲೈಕ್ ದ್ಯಾಟ್, ವೆದರ್ ದಿ ಸಕ್ಸೀಡ್ ಆರ್ ಫೇಲ್. ಅವರು ನಮ್ಮ ಭವಿಷ್ಯದ ಹರಿಕಾರರು ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವರನ್ನು ಸೆಲೆಬ್ರೇಟ್ ಮಾಡುವಂಥ ಮನಸ್ಥಿತಿಗೆ ನಿಜಕ್ಕೂ ಇವತ್ತು ಬರಬೇಕಾಗಿದೆ ಅಂತ ಅನಿಸುತ್ತೆ. ಬಿಕಾಸ್ ದೇರ್ ಈಸ್ ಓನ್ಲಿ ಒನ್ ಆನ್ಸರ್ ಟು ಆಲ್ ದಿ ಪ್ರಾಬ್ಲಮ್ಸ್ ದ್ಯಾಟ್ plague our country, that plague the world today, and that is entrepreneurship. ನವೋದ್ಯಮ ಒಂದೇ ಇವತ್ತು ನಮ್ಮ ಬಳಿ ಇರುವಂತಹ ಉತ್ತರ. ನವೋದ್ಯಮಗಳಿಂದ ನಾವು ನವಭಾರತವನ್ನು ಕಟ್ಟಬೇಕಾಗಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸ್ಟಾರ್ಟಪ್ ಶುರು ಮಾಡಬೇಕಾದವರಿಗೆ ಹಲವು ಕನ್ಫ್ಯೂಷನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಅವೆಲ್ಲದಕ್ಕೂ ಉತ್ತರ ಕೊಟ್ರಿ. ಬಟ್ ಒಂದೇನಂದರೆ ನೀವು ಹೇಳಿದ ಹಾಗೆ 10 ವರ್ಷದಲ್ಲಿ ಈ ಸ್ಟಾರ್ಟಪ್ಗಳು ದೊಡ್ಡ ಉದ್ಯಮವಾಗಿ ಬೆಳೆದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ, ಅದಕ್ಕಿಂತ ಬಲ ಭಾರತಕ್ಕೆ ಮತ್ತೊಂದಿಲ್ಲ. ಧನ್ಯವಾದ ನಮ್ಮೊಂದಿಗೆ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಲ್ಲಿಸೋದಕ್ಕೂ ಮನಸ್ಸು ಬರೋದಿಲ್ಲ. ಬಟ್ ಡೆಫಿನೆಟ್ಲಿ ಇನ್ನೊಂದು ಸೆಷನ್ನಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಮ್ಮ ಯುವ ಜನತೆಗೆ ನಿಮ್ಮ ಮೂಲಕ ಹೋಗಲಿ. ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ. ನನಗೂ ಭಾಳ ಸಂತೋಷ ಆಯಿತು. ನಾವು ರೀಜನಲ್ ಲ್ಯಾಂಗ್ವೇಜಸಲ್ಲಿ ಕನ್ನಡದಂತಹ ಭಾಷೆಗಳಲ್ಲಿ ನವೋದ್ಯಮದ ಸಂದೇಶವನ್ನು, ಅದರ ಪ್ರಾಮುಖ್ಯತೆಯನ್ನು ನಮ್ಮ ಯುವಜನತೆಯ ಮನಸ್ಸಿನಲ್ಲಿ ಹೂಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂಥ ಪ್ರಯತ್ನ ಏನಿದೆ ಅದು ಶ್ಲಾಘನೀಯ. ಹೆಚ್ಚು ಮನಸ್ಸುಗಳು, ಯುವ ಮನಸ್ಸುಗಳು ನವೋದ್ಯಮಕ್ಕೆ ತಮ್ಮನ್ನು ತಾವು ಒಡ್ಡಿಕೊಳ್ಳಲಿ ಅಂತ ಹಾರೈಸ್ತಾ, ಆ ನವೋದ್ಯಮದ ಬೇರೆ ಬೇರೆ ಐಡಿಯಾಗಳು ಮತ್ತು ಅದಕ್ಕೆ ಬೇಕಾಗಿರುವಂತಹ ಟ್ಯಾಲೆಂಟು ಅವರಿಗೆ ಒದಗಿ ಬರಲಿ ಅಂತ ಹಾರೈಸ್ತಾ
ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.